chapter 1 verse 1 and verse 14. ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯ ಮತ್ತು 14ನೇ ವಾಕ್ಯ. John chapter 1 verse 1 and 14. ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಮತ್ತು 14ನೇ ವಚನ. In the beginning was the word was with God, and the word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. The 14th verse says, the word came down, it dwelt among us, full of grace and truth. 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ವಾಕ್ಯವೆಂಬಾತನು ನರವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. As a traditional Christian, I always had this intelligent question in my mind. ನಾನೊಬ್ಬ ಪಾರಂಪರ್ಯದ ಕ್ರೈಸ್ತನಾಗಿರುವುದರಿಂದ ಯಾವಾಗಲೂ ಒಂದು ಬುದ್ಧಿಗೆ ಅನುಗುಣವಾದ ಒಂದು ಪ್ರಶ್ನೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಬರುವಂತದ್ದಾಗಿದೆ. Maybe because I did my engineering stream as well, so the brain works more. ಒಂದು ವೇಳೆ ನಾನು ಎಂಜಿನಿಯರಿಂಗ್ ಪದವಿಯನ್ನು ಓದಿರುವುದರಿಂದ ಒಂದು ವೇಳೆ ನಾನು ಎಣಿಸ್ತೀನಿ ನನ್ನ ಮೆದುಳು, ನನ್ನ ಬುದ್ಧಿ ಹೆಚ್ಚು ಕೆಲಸ ಮಾಡುತ್ತದೆ ಎಂಬುದಾಗಿ. I asked God a question. Although man disobeyed you, you are the one cause who let sin into the world. ನಾನು ಈ ರೀತಿಯಾಗಿ ಮನುಷ್ಯನು ನಿನಗೆ ಅವಿಧೇಯನಾಗಿದ್ದರೂ ಕೂಡ ಮಾನವನು ಆ ಪಾಪ ಮಾಡುವುದಕ್ಕೆ ಮಾರ್ಗವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟದು ನೀನು ತಾನೇ. You could have put the cherubims right from the creation so that Satan never entered the Garden of Eden. ನೀನು ಒಂದು ವೇಳೆ ಪ್ರಾರಂಭದ ಸಮಯದಿಂದಲೇ ಕೆರೂಫಿಯರನಲ್ಲಿ ಹಾಕಿದ್ರೆ ಆ ತೋಟದಲ್ಲಿ ಏದೆನಲ್ಲಿ ಸೈತಾನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. Am I right or wrong? ನಾನು ಹೇಳೋದು ಸರಿಯಾ ತಪ್ಪಾಗಿದೆಯಾ? ഏതേൻ തോട്ടത്തിൽ ആദ്യമേ കേരുബുകൾ വെച്ചിരുന്നെങ്കിൽ ഈ പ്രശ്നങ്ങൾ ഇങ്ങനെ യോഗങ്ങളൊക്കെ നടത്തേണ്ട കാര്യങ്ങൾ ഉണ്ടായിരുന്നോ? ಏದೇನ್ ತೋಟದಲ್ಲಿ ಮೊದಲಿನಿಂದಲೇ ಕೇರುಫಿಯನ್ನು ದೇವರು ಇಟ್ಟಿದ್ರೆ ಈ ರೀತಿಯ ಕೂಟಗಳು ನಡೆಸಬೇಕಾಗಿಲ್ಲ, ಸಮಸ್ಯೆಗಳಿಲ್ಲ ನಮಗೆ. അവിടെ തന്നെ പെറ്റ് പെരുകുക എന്ന prophecy fulfill ആകുമായിരുന്നു. We could have praised God, we could have lived with God. ಪಾಪಮಿಲ್ಲ, ವಂಡರ್ಫುಲ್ ಲೈಫ್. ಅಲ್ಲಿ ತಾನೇ ನೀವು ಹಬ್ಬಿಕೊಳ್ಳ್ರಿ ಹರಡಿಕೊಳ್ಳ್ರಿ ಎಂಬುದಾಗಿರುವ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಇರ್ತೀವಿ, ಬೆಳೀತಾ ಇದ್ದೀವಿ. ಪಾಪ ಇಲ್ಲ, ಏನು ಇಲ್ಲ, ಅದ್ಭುತವಾದ ಒಂದು ಜೀವಿತವನ್ನು ಮಾಡಬಹುದು. You did it, you are the one. ದೇವರೇ ನೀನೇ ಮಾಡಿದೆ, ನೀನೇ ಎಲ್ಲಕ್ಕೂ ಕಾರಣವಾಗಿದ್ದೆ. Why did you do this to mankind? ನೀನು ಯಾತಕ್ಕಾಗಿ ಇದನ್ನು ನೀನು ಮನುಷ್ಯನ ಜೀವಿತದಲ್ಲಿ ಮಾಡಿದೆ? It never happened with the animals. ಇದು ಮೃಗಗಳಿಗೆ, ಪ್ರಾಣಿಗಳಿಗೆ ಸಂಭವಿಸಲಿಲ್ಲ. It never happened with fishes. ಇದು ಮೀನುಗಳಿಗೆ ನಡೆಯಲಿಲ್ಲ. It never happened with reptiles. ಇದು ತೇಲಾಡುವಂತ ಹರಿಯುವಂತ ಕ್ರಿಮಿ ಕೀಟಗಳಿಗೆ ನಡೀತಾ ಇಲ್ಲ. ಆದರೆ ಯಾಕೆ ಇದು ಮನುಷ್ಯನಿಗೆ, ಯಾಕೆ ಮನುಷ್ಯನಿಗೆ ಮಾತ್ರ? So God gave me this example. ದೇವರು ನನಗೆ ಈ ಒಂದು ಉದಾಹರಣೆಯನ್ನು ಕೊಟ್ಟನು. Son, if I hadn't allowed that sin to come into the world, ಒಂದು ವೇಳೆ ಮಗನೇ ನಾನು ಈ ಪಾಪ ಭೂಮಿಗೆ ಬರುವುದಕ್ಕೋಸ್ಕರ ನಾನು ಇದನ್ನು ಅನುಮತಿಸಿದರೆ the whole world would have become atheists. ಇಡೀ ಪ್ರಪಂಚವು ಇದು ಬರದೇ ಇದ್ರೆ ಎಲ್ಲರೂ ಕೂಡ ದೇವರನ್ನು ಹರಿಯದವರಾಗಿ, ದೇವರು ಇಲ್ಲ ಎಂಬುದಾಗಿ ಹೇಳುವರಾಗುತ್ತಾರೆ. ಯಾರು ಕೂಡ ದೇವರನ್ನು ಅಂಗೀಕರಿಸಿಕೊಳ್ಳುವಂತವರಾಗಿರುವುದಿಲ್ಲ. Because nobody would need me in their lives. ಯಾರಿಗೂ ಕೂಡ ಅವರ ಜೀವಿತದಲ್ಲಿ ನನ್ನ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. You might wonder, is this real? Can a situation happen where man doesn't need God? ಒಂದು ವೇಳೆ ನೀವು ಈ ರೀತಿಯಾಗಿ ಅನಿಸ್ತಾ ಇದೆಯಾ ದೇವರು ಇಲ್ಲದೇ ಇರುವಂತ ಒಂದು ಪರಿಸ್ಥಿತಿ ಮನುಷ್ಯನ ಜೀವಿತದಲ್ಲಿ ಬರುತ್ತದಾ? On one of my trip to United States, ನಾನು ಅಮೆರಿಕ ದೇಶಕ್ಕೆ ನಾನು ಪ್ರಯಾಣ ಹೋಗಿದ್ದ ಸಮಯದಲ್ಲಿ I keep watching them. I look at them and see they never need God in their lives. ನಾನು ಅವರನ್ನು ನೋಡಿದಾಗ, ಅವರನ್ನು ಗಮನಿಸಿದಾಗ ಎಲ್ಲ ನನಗೆ ಅನಿಸಿದೇನು ಗೊತ್ತಾ, ಅವರ ಜೀವಿತದಲ್ಲಿ ಅವರಿಗೆ ದೇವರು ಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ. It's only a handful of Americans that we see on God TV or television, but almost 99% in the United States believe that there is no God. ಅಮೆರಿಕ ದೇಶದಲ್ಲಿ ಅಂಗೈಯಷ್ಟು ಕ್ರೈಸ್ತರು ಮಾತ್ರ ಗಾಡ್ ಟಿವಿಯಲ್ಲಿ, ಬೇರೆ ಚಾನೆಲ್ಗಳಲ್ಲಿ ನೋಡುವಂತ ಕ್ರೈಸ್ತರು ಮಾತ್ರ ದೇವರು ಬೇಕೆಂಬ ಭಕ್ತಿಯಲ್ಲಿರುವಂತವರು ಇದ್ದಾರೆ. ಆದರೆ 99% ಜನರು ದೇವರು ಬೇಡ ಅನ್ನುವಂತ ಸ್ಥಿತಿಯಲ್ಲಿ ಈ ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದಾರೆ. I started a conversation with one of my friend in United States. ನಾನು ಅಮೆರಿಕ ದೇಶದಲ್ಲಿ ಇರುವಂತ ನನ್ನ ಸ್ನೇಹಿತರೊಬ್ಬರ ಜೊತೆಯಲ್ಲಿ ನಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. Why don't you need God? We Indians, we pray, we go to the church regularly on Sundays, we do all sorts of things, but why don't you guys do the same? ನಾನು ಅವನ್ನ ನೋಡಿ ಕೇಳಿದೆ, ನಾವು ಭಾರತೀಯರಾಗಿದ್ದೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಸಭೆಗೆ ಹೋಗುತ್ತೀವಿ, ನಾವು ದೇವರು ನಮಗೆ ಅವಶ್ಯಕತೆ ಇದೆ ಎಂಬುದಾಗಿ ಹೇಳ್ತೀವಿ, ಆದ್ರೆ ನೀವು ಅಮೆರಿಕ ದೇಶದಲ್ಲಿ ಇರುವಂತವರಾಗಿದ್ದೀರಿ, ಯಾಕೆ ನಿಮಗೆ ದೇವರು ಬೇಡ ಎಂಬುದಾಗಿ ಹೇಳ್ತೀರಿ, ಯಾಕೆ ನೀವು ಈ ರೀತಿಯಾಗಿ ಮಾಡುತ್ತಾ ಇಲ್ಲ? Thought for a long time. ದೀರ್ಘ ಸಮಯ ಕಳೆದ ನಂತರ and he said, mate, ಆತನು ಹೇಳಿದನು ಸ್ವಲ್ಪ ನಿಧಾನವಾಗಿ. mate means friend ಸ್ನೇಹಿತನೆಂಬುದಾಗಿ ಹೇಳಿದನು. We don't need God because
the government provides everything what we need. ನಮಗೆ ದೇವರು ಬೇಕಾಗಿಲ್ಲ, ಯಾಕಂದ್ರೆ ಸರ್ಕಾರವು ನಮಗೆ ಬೇಕಾಗಿರುವಂತೆ ಎಲ್ಲವೂ ನಮಗೆ ಒದಗಿಸಿಕೊಡುತ್ತದೆ. You have a sickness, the government pays. ನಿಮಗೆ ಒಂದು ರೋಗ ಬಂದ್ರೆ ಅದರ ವ್ಯವಸ್ಥೆಯನ್ನು ಹಣವನ್ನು ಗವರ್ನಮೆಂಟೇ ಕೊಡುತ್ತದೆ. There is a huge economic fall, the government pumps in dollars. ಆರ್ಥಿಕವಾಗಿ ಕುಸಿದು ಹೋಗುವುದಾಗಿದ್ರೆ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ವಹಿಸುತ್ತದೆ. You have a problem, the government does it. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಸರ್ಕಾರವೇ ಅದನ್ನು ಸರಿ ಮಾಡಿಕೊಡುತ್ತದೆ. People don't need God. ಜನರಿಗೆ ದೇವರು ಬೇಕಾಗಿಲ್ಲ. So God again started telling me. ಆಗ ದೇವರು ನನ್ನನ್ನು ನೋಡಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. I always wanted a relationship with my creation, human mankind. ನಾನು ಯಾವಾಗಲೂ ಕೂಡ ಮನುಷ್ಯರ ಜೊತೆಯಲ್ಲಿ ಸಂಬಂಧವನ್ನು ನಾನು ಇಟ್ಟುಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. That's why the Bible says, ಅದಕ್ಕೆ ಸತ್ಯವೇದ ಹೇಳ್ತಾ ಇದೆ in 1 Timothy chapter 3 verse 16, ಮೊದಲನೇ ತಿಮೋಥಿ 3 ಅಧ್ಯಾಯ 16ನೇ ವಾಕ್ಯದಲ್ಲಿ, God manifested in flesh. ದೇವರು ಮಾಂಸದಲ್ಲಿ ಕಾಣಿಸಿಕೊಂಡನು. Because till the Old Testament, ಇನ್ನು ಹಳೆ ಒಡಂಬಡಿಕೆಯಲ್ಲಿ ಇರುವಾಗ people worshipped an unseen God. ಜನರು ಅರಿಯದೇ ಇದ್ದಂತ ನೋಡದೇ ಇದ್ದ ದೇವರನ್ನು ಆರಾಧನೆ ಮಾಡುತ್ತಾ ಇದ್ರು. People never knew how God looked like. ದೇವರು ಯಾವ ರೀತಿಯಾಗಿ ಇರುತ್ತಾನೆಂಬುದಾಗಿ ಜನರಿಗೆ ಗೊತ್ತಿಲ್ಲ. People never knew how God would talk. ದೇವರು ಯಾವ ರೀತಿಯಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ ಜನರಿಗೆ ಗೊತ್ತಿರಲಿಲ್ಲ. People never knew what the behavior of God was. ದೇವರ ಒಂದು ಗುಣಾದಿಶಯಗಳು ಗುಣಲಕ್ಷಣಗಳು ಹೇಗಿರುತ್ತದೆ ಎಂಬುದಾಗಿ ಜನರಿಗೆ ಗೊತ್ತಿಲ್ಲ. For example, ಉದಾಹರಣೆಗೆ, it's a little funny example, listen carefully. ಒಂದು ಚಿಕ್ಕ ಹಾಸ್ಯಪದವಾಗಿರುವಂತ ಒಂದು ಉದಾಹರಣೆ. Young people below 35, can I see your hands? 35 ವಯಸ್ಸು ಕೆಳಗಡೆ ವಯಸ್ಸು ಇರುವಂತ ಯವನಸ್ಥರು ಸ್ವಲ್ಪ ಕೈ ಎತ್ತಿ ತೋರಿಸ್ತೀರಾ? So how many of you are married in this? ಈ married people below 35, ಮದುವೆ raise your hands. 35 ಕೆಳಗಡೆ ಇರುವಂತರು, ಮದುವೆ ಆಗಿದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ತೋರಿಸ್ರಿ. Okay, wonderful. So this is going to work out in your lives. You know, this in India, the marriages happen first. The girl has to see the boy has to see the girl, the parents have to do everything, and then after 6 months the marriage happens. ಭಾರತ ದೇಶದಲ್ಲಿ ಮದುವೆ ನಡೆಯಬೇಕಾದ್ರೆ ಹುಡುಗಿ ಹುಡುಗನ ನೋಡಬೇಕು, ಹುಡುಗನ ಹುಡುಗಿ ನೋಡಬೇಕು, ಎಲ್ಲ ಮಾತುಕತೆಗಳಾಗ್ತದೆ, ತಂದೆ ತಾಯಿಗಳೆಲ್ಲ ವ್ಯವಸ್ಥೆಗಳು ಮಾಡ್ತಾರೆ. ಆಮೇಲೆ 6 ತಿಂಗಳು ಕಳೆದ ನಂತರ ಮದುವೆ ಕಾರ್ಯವು ನೆರವೇರಿಸಲ್ಪಡುತ್ತದೆ. Am I right? ನಾನು ಹೇಳೋದು ಸರಿ ತಾನೆ? Yes or no? ಹೌದಾ ಇಲ್ವಾ? In olden days there was no mobile phone. ಹಳೆ ಕಾಲದಲ್ಲಿ ಮೊಬೈಲ್ ಫೋನ್ ಇಲ್ಲ. So once the marriage is fixed, the bride or the bridegroom gets to meet each other only on the marriage day. ಆ ದಿನಮಾನಗಳಲ್ಲಿ ಮದುವೆ ನಿಶ್ಚಯವಾಗಿದ್ರೆ ವಧು ವರರು ಅಥವಾ ಹುಡುಗ ಹುಡುಗಿ ಅವನು ಒಬ್ಬರೊಬ್ಬರು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇಲ್ಲ. ಮದುವೆ ದಿನದಲ್ಲಿ ಮಾತ್ರ ಅವರು ನೋಡ್ತಾರೆ. These days it's not like that. A person has 4 pockets and 4 mobiles with 2 SIMs, making it a total of 8 SIMs in one person's life. ಆದ್ರೆ ಈ ದಿನಮಾನಗಳಲ್ಲಿ ಹಂಗೆಲ್ಲ ಒಬ್ಬ ವ್ಯಕ್ತಿ ಇದ್ರೆ ಅವನ ಪ್ಯಾಂಟ್ ನಲ್ಲಿ 4 ಜೇಬುಗಳಿದ್ರೆ 4 ಜೇಬಿನಲ್ಲಿ 4 ಮೊಬೈಲ್ಗಳು ಇರ್ತದೆ. ಒಂದೊಂದು ಮೊಬೈಲ್ ಅಲ್ಲಿ 2 ಸಿಮ್ಗಳಿದ್ರೆ 8 ಸಿಮ್ಗಳ ಜೊತೆಲಿ 4 ಮೊಬೈಲ್ ಇಟ್ಕೊಂಡಿರ್ತಾರೆ. One Vodafone, one Idea, one Bharati, take any name, you have it. ಇವರಿಗೆ ಹೇಳಿದ ಎಲ್ಲ ಹೆಸರುಗಳಲ್ಲಿ ಇರುವಂತ ಕಂಪನಿ ಸಿಮ್ಗಳು ಅವರು ಒಳಗಡೆ ಇಟ್ಕೊಂಡಿರ್ತಾರೆ. So once your marriage gets fixed, once you meet the bride and the bridegroom, then the conversation starts over phone. ಒಂದು ಸಾರಿ ಮದುವೆ ನಿಶ್ಚಯವಾಗಿದ್ರೆ ಆಮೇಲೆ ಹುಡುಗನ ಹುಡುಗಿ ಅವರು ಫೋನ್ ಮೂಲಕವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. The boy will ask the girl, ಆ ಹುಡುಗನ ಹುಡುಗಿ ನೋಡಿ ಕೇಳ್ತಾನೆ, did you really like me? Did you really like me? ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾ ಇದೆಯಾ? For the kind information of boys, all girls will say yes even if they don't. ಹುಡುಗರಿಗೆ ನಿಮ್ಮ ಗಮನಕ್ಕೆ ಒಂದು ಸುದ್ದಿ ಹೇಳ್ತೀನಿ, ಎಲ್ಲಾ ಹುಡುಗಿಯರು ನಿಮ್ಮನ್ನು ಇಷ್ಟಪಡ್ತಾರೆ. Praise God. ದೇವರಿಗೆ ಸ್ತೋತ್ರ. The girl will say, ಹುಡುಗಿ ಹೇಳ್ತಾಳೆ, was I okay in my looks? ನಾನು ನೋಟಕ್ಕೆ ಚೆನ್ನಾಗಿದ್ದೀನಾ? I went to the beauty parlor in the morning when you came. ನೀನು ಬರುವಾಗ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನಾನು ಬಂದಿದ್ದೆ ಬೆಳಿಗ್ಗೆ. All this now his talks will be happening over phone. ಈ ರೀತಿಯಾಗಿ ಮಾತುಕತೆಗಳು ಫೋನ್ ಮೂಲಕವಾಗಿ ನಡೀತಾ ಇರ್ತದೆ. Are they meeting each other? ಅವರು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರಾ, ಸಂಧಿಸ್ತಾ ಇದ್ದಾರಾ? Yes or no? Give me answers please. ಹೌದಾ ಇಲ್ಲವಾ? ಉತ್ತರ ಕೊಡ್ರಿ. No, right? Only conversations. Phone. ಮಾತುಕತೆ ಮಾತ್ರ, ಸಂಭಾಷಣೆ ಮಾತ್ರ ನಡೀತಾ ಇಲ್ಲದೆ ಒಬ್ಬರನ್ನೊಬ್ಬರು ನೋಡ್ತಾ ಇಲ್ಲ. 6 months you spoke over phone. 6 ತಿಂಗಳು ಫೋನ್ ನಲ್ಲಿ ನೀವು ಮಾತನಾಡಿದಿರಿ. It started as whether you liked me. ಅದು ನೀನು ನನ್ನನ್ನು ಇಷ್ಟಪಡುತ್ತಾ ಇದೆಯಾ, ನಾನು ಇಷ್ಟವಾಗಿದ್ದೇನೆ ಎಂಬ ಪ್ರಾರಂಭವಾಯಿತು. As the days went by, the brothers will be like this, in this shape. ಆಮೇಲೆ ದಿನಗಳು ಕಳೀತಾ ಕಳೀತಾ ಸಹೋದರ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತಾ? ಗತ್ತಿಂಗೆ ಬಗ್ಗೆ ಹೋಗಿರ್ತದೆ. Right? Because brothers do not know to talk over phone while sleeping. They always stand and talk. ಯಾಕಂದ್ರೆ ಅವರಿಗೆ ನಿದ್ದೆ ಮಾಡಿಕೊಂಡು ಮಾತನಾಡೋದು ಗೊತ್ತಿಲ್ಲ, ಅದರಿಂದ ಅವ್ರು ಏನ್ ಮಾಡ್ತಾರೆ, ಹಿಂಗೆ ಇಟ್ಕೊಂಡು ಅವ್ರು ಮಾತನಾಡ್ತಾ ಇರ್ತಾರೆ. But the girl whom the marriage is fixed is very tricky. They will sleep and then speak. ಆದ್ರೆ ಹುಡುಗಿಯರು ಏನ್ ಮಾಡ್ತಾರೆ ಗೊತ್ತಾ? ಮದುವೆ ನಿಶ್ಚಯವಾಗಿದ್ರೆ ಅವ್ರೇನ್ ಮಾಡ್ತಾರೆ, ಹಾಸಿಗೆಯಲ್ಲಿ ಮಳಿಕೊಂಡು ಆಮೇಲೆ ಫೋನ್ ಇಟ್ಕೊಂಡು ಮಾತನಾಡ್ತಾರೆ. After marriage, ಮದುವೆ ಆಗಿದ ನಂತರ they get to meet each other. ಅವರು ಒಬ್ಬರನ್ನೊಬ್ಬರು ನೋಡುವಾಗ after 1 year, 1 ವರ್ಷದ ನಂತರ they start saying, ಅವರು ಈ ರೀತಿಯಾಗಿ ಹೇಳ್ತಾರೆ, ನೀ ಎನ್ನ ಮೇಕಪ್ ಇಟ್ಟು ಪಟ್ಟಿಚು, ನೀನು ಅವತ್ತು ನೀನು ವೇಷವನ್ನು ಬಣ್ಣವನ್ನು ಬದಲಾಯಿಸಿ ನನ್ನನ್ನು ಮೋಸ ಮಾಡಿದಿ. Sisters are smiling. Looks like you got that experience. ನೋಡ್ರಿ ಅವರ ಅನುಭವ. You know, I remember my mom saying, you know, when my dad went to see her, if you have seen my dad is not at all tall.
my dad wore heels and he cheated me. ನನ್ನ ತಾಯಿ ಯಾವಾಗಲೂ ಹಿಂಗೆ ಹೇಳ್ತಾ ಇದ್ದಾರೆ. ನನ್ನ ತಂದೆ ನೋಡ್ಲಿಕ್ಕೆ ಬಂದಾಗ ಅವರು ಈಗಲೂ ಕೂಡ ತುಂಬ ಉದ್ದವಾಗಿ ಇಲ್ಲ, ಅದರಿಂದ ಹೀಲ್ಸ್ ಹಾಕೊಂಡು ಹೋಗಿ ಮೋಸ ಮಾಡಿದ್ರಿ ಎಂಬುದಾಗಿ ಅವರು. My mother always wanted tall people, but unfortunately she got a husband who is short, but God gave her two sons who are very tall. So ನನ್ನ ತಾಯಿ ಎತ್ತರವಾಗಿರುವಂತ ವ್ಯಕ್ತಿನ ಮದುವೆ ಮಾಡ್ಬೇಕಂತ ನೆನೆಸಿದ್ರು, ಆದ್ರೆ ದೇವರ ಚಿತ್ತ ಏನಾಯ್ತು, ಕುಳ್ಳಕ್ಕೆ ಇರುವಂತವರನ್ನೇ ಮದುವೆ ಆಗಿದ್ರು. ಆದ್ರೆ ದೇವರ ಚಿತ್ತ ಇಬ್ಬರು ಮಕ್ಕಳು ನಾವು ಎತ್ತರವಾಗಿದ್ದೀವಿ. So when they meet each other, only then you realize who that person really was. ನಿಜವಾಗ್ಲೂ ಒಬ್ಬರನ್ನೊಬ್ಬರು ಸಂಧಿಸುವಾಗ ಮಾತ್ರ ವ್ಯಕ್ತಿ ಯಥಾರ್ಥವಾಗಿ ಯಾರು ಎಂಬುದು ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ. Am I right? ನಾನು ಹೇಳೋದು ಸರಿ ತಾನೆ? You get to know people only after you meet, you live, you stay, you have fellowship with them. ನೀವು ವ್ಯಕ್ತಿಗಳನ್ನು ಸಂಧಿಸಿ ಭೇಟಿಯಾಗಿ ಜೊತೆಯಲ್ಲಿ ಜೀವಿಸಿ ಒಟ್ಟೇ ಆಗಿ ಇರುವಾಗ ಮಾತ್ರ ವ್ಯಕ್ತಿ ಎಂತವರು ಎಂಬುದಾಗಿ ನೀವು ತಿಳಿದುಕೊಳ್ಳುತ್ತೀರಿ. Am I right or wrong? ನಾನು ಹೇಳೋದು ಸರಿಯಾ ಇಲ್ವಾ ಪ್ರಿಯರೇ? Am I right or wrong? ನಾನು ನಿಜ ಹೇಳ್ತಾ ಇದ್ದೀನಾ ಇಲ್ವಾ? The Old Testament portrayed a God who was never visible to his creation. ಹಳೆ ಒಡಂಬಡಿಕೆ ಈ ರೀತಿಯಾಗಿ ದೇವರ ವಿಷಯವಾಗಿ ಹೇಳ್ತಾ ಇದೆ, ಆತನ ಸೃಷ್ಟಿಗಳು ಯಾರು ಕೂಡ ದೇವರು ಹೇಗಿದ್ದಾನೆಂಬುದಾಗಿ ನೋಡಿ ಇರಲಿಲ್ಲ. He exhibited himself as a fire pillar. ದೇವರು ಅಗ್ನಿ ಸ್ತಂಭವಾಗಿ ತನ್ನನ್ನು ತೋರಿಸ್ತಾ ಇದ್ದನು. He exhibited himself as a pillar of cloud. ಆತನು ಮೇಘ ಸ್ತಂಭವಾಗಿ ತನ್ನನ್ನು ತೋರಿಸ್ತಾ ಇದ್ದನು. He exhibited as a glorious person. ಆತನು ಮಹಿಮೆಯ ವ್ಯಕ್ತಿಯಾಗಿ ತನ್ನನ್ನು ತೋರಿಸಿದನು. He exhibited himself as a burning bush. ಆತನು ಹತ್ತಿ ಉರಿಯುವ ಪೊದೆಯಲ್ಲಿ ಬೆಂಕಿಯಾಗಿ ತನ್ನನ್ನು ಕಾಣಿಸಿಕೊಂಡನು. People never knew how our God was. ಜನರು ನಮ್ಮ ದೇವರು ಹೇಗೆ ಇರುತ್ತಾನೆಂಬುದಾಗಿ ಅರಿಯದವರಾಗಿದ್ದರು. But it is good news that you and me live in AD after the death of Jesus Christ, that we know for sure how our God looks like, who our God is, and what he is capable of in our lives. If you believe it, shout a big amen please. ಆದರೆ ನೀವು ನಾನು ಕ್ರಿಸ್ತನು ಮರಣದ ನಂತರ ಕ್ರಿಸ್ತ ಸಕ ನಾವು ಜೀವಿಸ್ತಾ ಇದ್ದೀವಿ. ನಮಗೆ ಗೊತ್ತು ದೇವರು ಯಾರು, ಆತನು ಏನು ಮಾಡುತ್ತಾನೆ, ಯಾವ ರೀತಿಯಲ್ಲಿ ಇರುತ್ತಾನೆ ಎಂಬುದಾಗಿ ಎಲ್ಲ ನಮಗೆ ಗೊತ್ತಿದೆ. ಅರ್ಥವಾಗಿದವರು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. Hallelujah. Hallelujah. So I was in conversation with God. I said, God, you know, Jesus came down. Jesus never said that he is God. ನಾನು ಹೇಳಿದೆ, ದೇವರೇ ಯೇಸು ಸ್ವಾಮಿ ಬಂದನಾದ್ರೆ ಯೇಸು ನಾನೇ ದೇವರೆಂಬುದಾಗಿ ಹೇಳಿಲ್ಲ. You check the Bible, Jesus never said I am God, worship me. ನೀವು ಬೈಬಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹುಡುಕಿ ನೋಡ್ರಿ, ಯೇಸು ಸ್ವಾಮಿ ನಾನೇ ದೇವರು, ನನ್ನನ್ನು ಆರಾಧನೆ ಮಾಡ್ರಿ ಎಂಬುದಾಗಿ He ಹೇಳಿಲ್ಲ. used comparatively phrases saying I am the Father and one. ಆತನು ಹೊಂದಿಸಿ ಹೇಳುವಂತ ಹೋಲಿಸಿ ಹೇಳುವಂತ ಪದಗಳನ್ನು ಬಳಕೆ ಮಾಡುತ್ತಾನೆ. ನಾನು ತಂದೆ ಒಂದಾಗಿದ್ದೀವಿ ಎಂಬುದಾಗಿ, ಆದರೆ ನಾನೇ ದೇವರೆಂಬುದಾಗಿ ಆತನು ಹೇಳಿಲ್ಲ. I asked him, what were you trying to tell to your people when you lived and when you were anointed and when you lived as God in this world? ನಾನು ಕೇಳಿದೆ, ಈ ಭೂಮಿಯಲ್ಲಿ ನೀನು ಜೀವಿಸಿದಾಗ, ಜನನ ಅಭಿಷೇಕ ಮಾಡಿದಾಗ, ದೇವರೆಂಬುದಾಗಿದ್ದಾಗ ಯಾವ ವಿಧಾನದಲ್ಲಿ ನೀನು ದೇವರೆಂಬುದಾಗಿ ಅವರಿಗೆ ನೀನು ತೋರಿಸಿದೆ? Jesus said, ಯೇಸು ಹೇಳಿದನು, I wanted to display the human side of a divine God. ನಾನು ದೈವಿಕವಾದ ಆ ದೇವರ ಗುಣಾಧಿಸದಲ್ಲಿ ಮನುಷ್ಯತ್ವವನ್ನು ಅವರಲ್ಲಿ ತೋರಿಸಲಿಕ್ಕೆ ನಾನು ಬಯಸಿದೆ. Religion and tradition teaches us that God has a divine side. ಧಾರ್ಮಿಕವು ಅಥವಾ ಧರ್ಮದ ಪದ್ಧತಿಗಳು ವ್ಯವಸ್ಥೆಗಳು ಹೇಳುತ್ತದೆ ದೇವರಿಗೆ ದೈವಿಕವಾದ ಆ ಒಂದು ಭಾಗ ಮಾತ್ರ ಇದೆ. But the Bible teaches us a different God, saying he is not a God who is not only divine, but he can be manifested in flesh, having a human side, so that you and me can have a relationship with Jesus Christ. ಆದರೆ ಬೈಬಲ್ ಹೇಳುತ್ತದೆ ದೇವರು ಬರೀ ದೈವಿಕವಾದ ಗುಣಲಕ್ಷಣಗಳನ್ನು ಮಾತ್ರವಲ್ಲ, ಆತನು ಮಾನವ ರೂಪದಲ್ಲಿ ಮಾಂಸದಲ್ಲಿ ಕಾಣಿಸಿಕೊಂಡು ಮನುಷ್ಯರ ಮಧ್ಯದಲ್ಲಿ ಇದ್ದು ನೀವು ನಾನು ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನು ನಮಗೆ ಸಹಾಯ ಮಾಡಿದ. Hallelujah. Hallelujah. The moment you realize you believe in this relationship and you get into this relationship not with a God but with a human being who has divinity in him, life will change for you for sure. ಮನುಷ್ಯನಾಗಿ ಇದ್ದುಕೊಂಡು ದೈವಿಕ ಗುಣಲಕ್ಷಣಗಳು ತನ್ನ ಒಳಗಡೆ ಇಟ್ಟುಕೊಂಡಿದ್ದಂತ ಈ ಯೇಸುವನ್ನು ಈ ದೃಷ್ಟಿಕೋನದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವುದಾಗಿದ್ರೆ, ಆತನನ್ನು ಅನುಭವಿಸುವುದಾಗಿದ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತದೆ. കർത്താവിനെ നമുക്ക് സ്പർശിക്കാൻ നോക്കും, നമുക്ക് തൊടാൻ നോക്കും, നമ്മുടെ ദുഃഖങ്ങൾ പറയാൻ നോക്കും, നമുക്ക് തോളിൽ കൂടെ കൈയിടാൻ നോക്കും, നമുക്ക് കെട്ടിപ്പിടിക്കാൻ നോക്കും, സ്നേഹിക്കാൻ നോക്കും എന്ന് നിങ്ങൾ വിശ്വസിക്കാൻ തുടങ്ങുന്ന ആ ദിവസം മുതൽ യേശു നിങ്ങളുടെ ജീവിതത്തിൽ ദൈവത്തെക്കുറിച്ചുള്ള ഒരു കാഴ്ചപ്പാടിന് വ്യത്യാസം വരും. നിങ്ങൾ ചോദിക്കുന്നത് എന്തും നിങ്ങൾക്ക് ലഭിക്കാൻ തുടങ്ങും. ದೇವರ ಹತ್ರ ನಾವು ಮಾತನಾಡಬಹುದು, ದೇವರ ಹತ್ರ ಹಂಚಿಕೊಳ್ಳಬಹುದು, ದೇವರನ್ನು ನಾವು ಸ್ಪರ್ಶ ಮಾಡಬಹುದು, ದೇವರ ಜೊತೆಲಿ ಪ್ರಾರ್ಥನೆ ಮಾಡಬಹುದು, ದೇವರ ಬಳಿಗೆ ಎಲ್ಲವೂ ನಾವು ತಿಳಿಸಬಹುದು ಎಂಬುದಾಗಿ ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀರೋ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ. The problem we have, we see only the divine side of Jesus. ನಮಗೆ ಸಮಸ್ಯೆವೇನೆಂದರೆ ಯೇಸು ಕ್ರಿಸ್ತನ ದೈವಿಕವಾದ ಭಾಗವನ್ನು ಮಾತ್ರ ನಾವು ನೋಡುತ್ತಾ So ಇದ್ದೀವಿ. the more we see the divine side of Jesus, you know, the more holy we
act. ನಾವು ಎಷ್ಟು ಹೆಚ್ಚಾಗಿ ಯೇಸುವಿನಲ್ಲಿ ದೈವಿಕವಾದ ಗುಣವನ್ನು ಮಾತ್ರ ನೋಡ್ತೀವೋ ಅಷ್ಟು ನಾವೇನು ಮಾಡ್ತೀವಿ ಗೊತ್ತಾ, ಪರಿಶುದ್ಧರೆಂಬ ರೀತಿಯಲ್ಲಿ ನಟನೆ ಮಾಡುವಂತವರಾಗಿರ್ತೀವಿ. Am I right? ನನಗೆ ಹೇಳೋದು ಸರಿ ತಾನೆ? Am I right? ನನಗೆ ಹೇಳೋದು ಸರಿ ತಾನೆ? Just remember your Sunday mornings, you will understand you were acting. ನಿಮ್ಮ ಭಾನುವಾರ ಬೆಳಿಗ್ಗೆ ನೀವು ಹೇಗಿರುತ್ತೀರೆಂಬುದಾಗಿ ಸ್ವಲ್ಪ ನೀವು ಆಲೋಚನೆ ಮಾಡಿ ನೋಡಿದ್ರೆ Till Saturday fighting in the house. ಶನಿವಾರ ಮನೆಯಲ್ಲಿ ಜಗಳವಾಡ್ತಾ ಇರ್ತೀವಿ. Sunday go there and say hallelujah hosanna. ಭಾನುವಾರ ಬೆಳಿಗ್ಗೆ ಸಭೆಗೆ ಹೋಗಿ ಹೇಳ್ತೀವಿ ಹಲ್ಲೆಲೂಯಾ ಹೋಸನ್ನ. You did not realize you had one more member called Jesus Christ in your house. ನಿಮಗೆ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಯೇಸು ಸ್ವಾಮಿ ಎಂಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಇದ್ದನೆಂಬುದಾಗಿ ಕೂಡ ನೀವು ಗ್ರಹಿಸಿಕೊಂಡಿಲ್ಲ. ಅಯ್ಯೋ, ಇದು ಓರ್ತಿಲ್ಲ ಬ್ರದರ್. ಅಪ್ಪೋಳ್ വഴക്കുണ്ടാക്കിയപ്പം ഓർത്തില്ല, ജകളവാടിയതാക ನೆನಪೇ ബൈബിൾ വായിക്കാതിരുന്ന സിനിമ കണ്ടിരുന്നപ്പോൾ ഇതൊന്നും ಓರ್ತಿಲ್ಲ. ಬೈಬಲ್ ಓದದೆ ಸಿನಿಮಾ ನೋಡಿ ನೋಡಿ ಸುಮ್ಮನೆ ಕೂತಿದ್ದ ಸಮಯದಲ್ಲಿ ಇದು ನನ್ನ ನೆನಪಿಗೆ ಬರಲಿಲ್ಲ. യേശു വീട്ടിലുണ്ടെന്ന് അറിയുന്നില്ല. യേശു മനയിൽ ഇതാണെമ്പതാണ് എനിക്ക് ಗೊತ್ತಿಲ್ಲ. യേശു ഒരു വ്യക്തിയാണ്. ആ വ്യക്തിയുടെ അടുക്കൽ പോകുവാൻ മനുഷ്യന് ഒക്കുമെന്നൊരു തിരിച്ചറിവ് വന്നാൽ നിങ്ങളുടെ ദുഃഖത്തെ കർത്താവ് സന്തോഷമാക്കും. യേശു ಒಬ್ಬ ವ್ಯಕ್ತಿಯಾಗಿದ್ದಾನೆ, ಆ ವ್ಯಕ್ತಿಯ ಬಳಿಗೆ ನಾವು ಹೋಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಈ ತಿಳುವಳಿಕೆ ನಿಮಗೆ ಬಂದರೆ ಯೇಸು ನಮ್ಮ ಜೀವಿತವನ್ನು ಆತನು ಸ್ಪರ್ಶಿಸುತ್ತಾನೆ, ಸಂತೋಷವಾಗುತ್ತದೆ. So I started asking God, give me what relation should I be with you. ನಾನು ಕೇಳಿ, ದೇವರೇ ನನಗೆ ತೋರಿಸು, ನನಗೆ ಹೇಳು, ನಾನು ಯಾವ ಸಂಬಂಧವನ್ನು ನಿನ್ನ ಜೊತೆಯಲ್ಲಿ ನಾನು ಇಟ್ಟುಕೊಳ್ಳಬೇಕು. I want to be related to you Christ. ನಾನು ಕ್ರಿಸ್ತನ ಮೂಲಕವಾಗಿ ನಿನ್ನ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಬೆಳೆಸಿಕೊಳ್ಳಲಿಕ್ಕೆ ಬಯಸುತ್ತೇನೆ. You know, although having a spiritual relationship, God is not talking about that. God wants a human relationship with God. ನಾವು ಆತ್ಮಿಕ ಸಂಬಂಧವನ್ನು ದೇವರ ಜೊತೆಯಲ್ಲಿ ಬೆಳೆಸಿಕೊಂಡಿದ್ರು ಕೂಡ ದೇವರು ಅದನ್ನು ಕೇಳುತ್ತಾ ಇಲ್ಲ. ಒಬ್ಬ ಮನುಷ್ಯನಾಗಿದ್ದುಕೊಂಡು ದೇವರ ಜೊತೆಯಲ್ಲಿ ಯಥಾರ್ಥವಾದ ಒಂದು ಸಂಬಂಧವನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕೆಂಬುದಾಗಿ ಬಯಸುತ್ತಾರೆ. Turn your Bibles with me to Isaiah chapter 9 verse 6. ನನ್ನ ಜೊತೆಯಲ್ಲಿ ನಿಮ್ಮ ಸತ್ಯವೇದದಲ್ಲಿ ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯಕ್ಕೆ Isaiah chapter 9 verse 6. ಯೆಶಾಯ 9:6. For a child will be born to us, a son will be given, the government will rest on his shoulders, and his name is, number 1, Wonderful Counselor, Mighty God, very important, number 3, Eternal Father. ಅಲ್ಲಿ ನಾವು ನೋಡ್ತೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಗುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಹಲ್ಲೆಲೂಯಾ. Shake your neighbor and say, God is my father. ನಿಮ್ಮ ಪಕ್ಕದಲ್ಲಿ ಇರುವಂತವನು ಸ್ವಲ್ಪ ಹಲಗಾಡಿಸಿ ಕುಳುಕಿಸಿ ಹೇಳ್ರಿ, ದೇವರು ನನ್ನ ತಂದೆಯಾಗಿದ್ದಾನೆ ಎಂಬುದಾಗಿ. കണ്ടോ, ഇത് പറയാൻ തന്നെ ഒരു ബുദ്ധിമുട്ടാ. ಇದನ್ನು ಹೇಳಲಿಕ್ಕೆ ನಮಗೆ ಕಷ್ಟವಾಗ್ತಾ ಇದೆ. Reason is, ಇದು ವಿಶ್ವಸಿച്ചു കഴിഞ്ഞാൽ ജീവിതം മാറും എന്നുള്ളത് പിശാചിനറിയാം. ಕಾರಣವೇನೆಂದರೆ ಇದನ್ನು ನಾವು ಯಥಾರ್ಥವಾಗಿ ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಜೀವಿತ ಬದಲಾವಣೆ ಆಗುತ್ತೆ ಎಂಬುದು ಸೈತಾನಿಗೆ ಗೊತ್ತು. ഇതുവരെ ദൈവം ദൂരെയാ, ദൈവം അഗ്നിയാ, ദൈവം കത്തിക്കും എന്നൊക്കെ ഉള്ളത് മാറി എൻ്റെ യേശു എൻ്റെ പിതാവാണെന്ന് നിങ്ങൾ വിശ്വസിക്കാൻ തുടങ്ങിയാൽ your life will never be the same. ಇವರ ದೇವರು ದೂರದಲ್ಲಿದ್ದಾನೆ, ಅಗ್ನಿಯಾಗಿದ್ದಾನೆ, ಸುಟ್ಟು ಬಿಡುತ್ತಾನೆ ಎಂಬುದಾಗಿರುವಂತ ಅದೆಲ್ಲವನ್ನು ತೆಗೆದು ಬೀಸಾಡಿ ನನ್ನ ದೇವರು ನನ್ನ ತಂದೆಯಾಗಿದ್ದಾನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವಿತ ಎಂದಿಗೂ ಹೀಗೆ ಇರುವುದಿಲ್ಲ. My life changed when I started believing that Jesus is not only my God, Jesus is my Father. ಯೇಸುವನ್ನು ನಾನು ನನ್ನ ದೇವರು ಮಾತ್ರವಲ್ಲ, ಯೇಸು ನನ್ನ ತಂದೆ ಎಂಬುದಾಗಿ ನಾನು ನಂಬಲಿಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಜೀವನ ಬದಲಾವಣೆ ಆಯಿತು. How do you say that? The Bible says in Hebrews chapter 1 verse 3, Jesus is the radiance of God the Father. ಸತ್ಯವೇದ ಹೇಳುತ್ತದೆ ಇಬ್ರಿಯ 1:3 ಯೇಸು ಸ್ವಾಮಿ ದೇವರ ಮಹಿಮೆಯ ಒಂದು ಸ್ವರೂಪವಾಗಿದ್ದಾನೆ ಎಂಬುದಾಗಿ. John chapter 14 verse 9 the Bible says, ಯೋಹನ 14:9 ಸತ್ಯವೇದ ಹೇಳುತ್ತಾ ಇದೆ, Jesus represented the Father. ಯೇಸು ಕ್ರಿಸ್ತನು ತಂದೆಯನ್ನು ಈ ಭೂಮಿಯಲ್ಲಿ ಪ್ರತಿನಿಧಿಸಿದ ವ್ಯಕ್ತಿಯಾಗಿದ್ದನು. Hallelujah. Hallelujah. How many of you have fathers? It's still alive. ನಿಮ್ಮಲ್ಲಿ ಎಷ್ಟು ಜನ ಇನ್ನೂ ನನ್ನ ತಂದೆ ಜೀವಂತವಾಗಿದ್ದಾರೆ ಎಂಬುದಾಗಿ ಹೇಳುವಂತವರು ಎಷ್ಟು ಜನ ಇದಿರಲಿ? How many of you speak to them? Speak to him. ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ತಂದೆ ಜೊತೆಲಿ ಅಪ್ಪನ ಜೊತೆಲಿ ಮಾತನಾಡುವಂತವರು? Today morning, how many of you spoke? ಇವತ್ತು ಬೆಳಿಗ್ಗೆ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ತಂದೆ ಜೊತೆಲಿ ಮಾತನಾಡಿದಿರಿ? Even though I am 33 and my father is 60, we always speak to each other wherever we are in the world. ನನಗೆ 33 ಇದ್ರು, ನನ್ನ ತಂದೆಗೆ 60 ವಯಸ್ಸಿದ್ರು, ನಾವು ಎಲ್ಲೇ ಇದ್ರು ಕೂಡ ಯಾವಾಗಲೂ ನಾವು ಇಬ್ಬರು ಒಬ್ಬರೊಬ್ಬರು ಮಾತನಾಡುವಂತವರಾಗಿದ್ದೀವಿ. When I travel for preaching, he'll say, make sure you land, you take a mobile phone and you give me a call saying that you have landed in that country. ನಮ್ಮಪ್ಪ ಹೇಳ್ತಾನೆ, ನೀನು ನಾನು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡಿದ್ರೆ ಎಲ್ಲಿ ಹೋಗಿದ್ರು
ಕೂಡ ನೀನು ಅಲ್ಲಿ ಹೋಗಿ ಇಳಿದ ತಕ್ಷಣ ದೂರವಾಣಿ ಫೋನ್ ತಗೊಂಡು ನನಗೆ ಮಾತನಾಡಿ ನೀನು ಹೋಗಿ ಸುರಕ್ಷಿತವಾಗಿ ಸೇರಿದೆ ಎಂಬುದಾಗಿ ನಾನು ತಿಳಿಸು ಎಂಬುದಾಗಿ And ಹೇಳ್ತಾನೆ. yesterday night he was traveling at night 12 o'clock. I told him, Daddy, once you reach Dubai, I know you have a connecting flight to Jordan. You should call me from Dubai. Once you reach Jordan, again call me. Once you reach Israel, again call me. Because that is the relationship a father and a son has. ನಾನು ಕೇಳಿದೆ, ನಿನ್ನೆ ರಾತ್ರಿ ನನ್ನ ತಂದೆ ಚೆನ್ನೈಲಿದ್ರು, ನಾನು ಹೇಳಿದೆ, ಅಪ್ಪ ನೀನು ಕರೆಕ್ಟಾಗಿ ರಾತ್ರಿಯಲ್ಲಿ ಹೋಗಿ ಉಳ್ಕೊಳ್ತೀವಿ ಇಳಿತಿ ಎಂಬುದು ನನಗೆ ಗೊತ್ತು, ಕನೆಕ್ಟಿಂಗ್ ಫ್ಲೈಟ್ ಇದೆ, ಅಲ್ಲಿ ಸೇರಿದ ತಕ್ಷಣ ನೀವು ಫೋನ್ ಮಾಡು, ಮತ್ತು ಜೋರ್ಡಾನ್ಗೆ ಹೋಗಿದ ಮೇಲೆ ಇಸ್ರಾಯಲ್ಗೆ ಹೋಗಿದ ಮೇಲೆ ನನಗೆ ದೂರವಾಣಿ ಕರೆ ಮಾಡಿ ಎಂಬುದಾಗಿ The Bible says Jesus Christ is your eternal father. ಅದರಿಂದ ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿ ನಿಮ್ಮ ನಿತ್ಯನಾದ ತಂದೆಯಾಗಿದ್ದಾನೆ. Are you not happy? ನೀವು ಸಂತೋಷವಾಗಿಲ್ವಾ? ನಿಮಗೆ What is the use of having a father? Tell me. ಒಬ್ಬ ತಂದೆ ಇದ್ರೆ ನಮಗೆ ಏನು ಪ್ರಯೋಜನ ಇದೆ ರೀ? Tell me. ಹೇಳ್ರಿ. People who have lost their fathers, tell me what's missing in your life now. ತಂದೆಯನ್ನು ಕಳೆದುಕೊಂಡಿರುವಂತವರು ಇದ್ರೆ ನಿಮ್ಮ ಜೀವಿತದಲ್ಲಿ ನೀವು ಯಾವುದು ನಷ್ಟಪಡಿಸಿಕೊಂಡಿದ್ದೀರಿ, ಕಳೆದುಕೊಂಡಿದ್ದೀರಿ, ಅದನ್ನು ಹೇಳ್ರಿ. Your personality, your decisions, your attitude, your visions, your courage, even if you don't know, let me tell you, it depends on your father and not your own strength. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಧೈರ್ಯ, ನಿಮ್ಮ ಕಾರ್ಯಗಳು ಅದೆಲ್ಲವೂ ಕೂಡ ಪ್ರಿಯರೇ ನಿಮಗೆ ಗೊತ್ತಿದೆಯೋ ಇಲ್ಲವೋ ಅದೆಲ್ಲವೂ ನಿಮ್ಮ ತಂದೆಯನ್ನು ಆತುಕೊಂಡಿರುವಂತ ಒಂದು ಸಂಗತಿಯಾಗಿದೆ. Can I hear a hallelujah please? ಜೋರಾಗಿ ಒಂದು ಹಲ್ಲೆಲೂಯಾ ಎಂಬುದಾಗಿ ಹೇಳ್ತೀರಾ? Hallelujah. ಹಲ್ಲೆಲೂಯಾ. We feel so secure when we are not with big gundas, but when we are with our own father. ನಾವು ದೊಡ್ಡ ಗೂಂಡಾಸ್ ಜೊತೆಯಲ್ಲಿ ಇರುವಾಗ ಅಲ್ಲ, ನಮ್ಮ ಸ್ವಂತ ತಂದೆಯ ಜೊತೆ ಇರುವಾಗ ನಮ್ಮ ತುಂಬಾ ಧೈರ್ಯವುಳ್ಳವರಾಗಿ ಸುರಕ್ಷಿತವುಳ್ಳವರಾಗಿ. Say an amen please. ಆಮೆನ್ ಎಂಬುದಾಗಿ ಹೇಳ್ತೀರಾ? Amen. Amen. You know, I feel so secure sitting with my dad in my car, even though he is old with spectacles, he'll be looking at the lorry, riding there, but I feel so comfortable sitting next to him inside the car, because who is driving the vehicle? It's my father. ನನ್ನ ತಂದೆ ಜೊತೆಯಲ್ಲಿ ಕಾರಲ್ಲಿ ಪ್ರಯಾಣ ಬಳಸುವಾಗ ಅವರು ಕನ್ನಡಕ ಹಾಕೊಂಡು ದುರುಗುಟ್ಟು ನೋಡಿಕೊಂಡು ಗಾಡಿ ಓಡಿಸ್ತಾ ಇದ್ರು ಕೂಡ ನಾನು ತಂದೆಯ ಜೊತೆಲಿ ಕೂತು ಪ್ರಯಾಣ ಮಾಡುವಾಗ ನನಗೆ ಧೈರ್ಯವಿದೆ, ಸಂತೋಷವಿದೆ. ಯಾಕೆ ಗೊತ್ತಾ? ಆ ಗಾಡಿನ ಓಡಿಸುವಂತ. But young people like this, when they drive the car, my heart is tap 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 beating. ಆದ್ರೆ ಯೌವನಸ್ಥರು ಇವರಾಗೆ ಇರುವಂತರು ಗಾಡಿನ ಓಡಿಸ್ತಾ ಇದ್ರೆ ನನ್ನ ಹೃದಯ ಡಬ 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 ಎಂಬುದಾಗಿ ಬಡಿತಾ ಇರ್ತದೆ. My legs will be automatically braking. ನನ್ನ ಕಾಲುಗಳು ಇದ್ದಕ್ಕಿದ್ದಾಗೆ ಬ್ರೇಕ್ ತುಳಿಯಬೇಕೆಂಬುದಾಗಿ ಅನಿಸ್ತಾ ಇರ್ತದೆ. Why? Simple. I am related to him, I love him, he's working with me, he's in my team, but the problem is he's not my father. ನಾನು ಅವರು ನಂಬುತ್ತಾ ಇದ್ದೀನಿ, ಅವನು ನನ್ನ ಜೊತೆ ಕೆಲಸ ಮಾಡುತ್ತಾರೆ, ನಮ್ಮ ಸೇವೆಯಲ್ಲಿದ್ದಾರೆ, ಎಲ್ಲ ಇದ್ರು ಕೂಡ ಅವನು ಪ್ರೀತಿಸಿದ್ರು ಕೂಡ ಅವರು ನನ್ನ ತಂದೆ ಅಲ್ಲ. You know, we have Jesus as our savior, Jesus as our redeemer, Jesus as the baptizer of the Holy Spirit, but the problem is most of us don't have Jesus as our father. ಯೇಸು ಕ್ರಿಸ್ತ ನಮ್ಮ ರಕ್ಷಕರು, ನಮ್ಮ ವಿಮೋಚಕನು, ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವಂತವನು ಎಂಬುದಾಗಿ ಇದ್ರು ಕೂಡ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಯೇಸು ನನ್ನ ತಂದೆಯಾಗಿದ್ದಾನೆ ಎಂಬುದಾಗಿ. But today, my dear sister and brothers, ಆದರೆ ಇವತ್ತು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, take a decision to have Jesus as your father. ಯೇಸುವನ್ನು ನಿಮ್ಮ ತಂದೆಯಾಗಿ ಸ್ವೀಕರಿಸಿಕೊಂಡು ಅಂಗೀಕರಿಸಿಕೊಳ್ಳುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಿ. Things will never be the same in your life. ಇನ್ನು ಮುಂದೆ ನಿಮ್ಮ ಜೀವನ ಎಂದಿಗೂ ಹೀಗೆ ಇರುವುದಿಲ್ಲ. Hallelujah. Hallelujah. Number one, what does a father do? ತಂದೆ ಏನು ಮಾಡುತ್ತಾನೆ? ಮೊದಲನೇದಾಗಿ father loves. ತಂದೆ ಪ್ರೀತಿಸುತ್ತಾನೆ. The Bible say God is love. ದೇವರ ವಾಕ್ಯ ಹೇಳ್ತದೆ ದೇವರು ಪ್ರೀತಿಯುಳ್ಳವನಾಗಿದ್ದಾನೆ. If you write an equation, it equates God is love equals Jesus is love. ಅದರ ಅರ್ಥ ದೇವರು ಪ್ರೀತಿಯಾಗಿದ್ದಾನೆ ಅಂದ್ರೆ ಅದರ ಅರ್ಥ ಯೇಸು ಪ್ರೀತಿಯುಳ್ಳವನಾಗಿದ್ದಾನೆ. God's love is unconditional, no matter who you are, from what background you are, what you believe, what sin you did, it doesn't matter before God, because God loved you with an unconditional love. ದೇವರ ಪ್ರೀತಿಯಲ್ಲಿ ಯಾವ ಷರತ್ತುಗಳು ಇಲ್ಲ. ನೀವು ಯಾರೇ ಆಗಿರಲಿ, ಯಾವ ಬಣ್ಣವಾಗಿರಲಿ, ಯಾವ ಜಾತಿಯಾಗಿರಲಿ, ಯಾವ ಕುಲಕ್ಕೆ ಸೇರಿದವರಾಗಲಿ, ನೀವು ಏನೇ ಮಾಡಿರಲಿ, ದೇವರದು ಯಾವುದನ್ನು ಕೂಡ ಲೆಕ್ಕದಲ್ಲಿ ತಕೊಳ್ಳುವಂತವನಲ್ಲ. Because the Bible says in John 3:16, ಯೋಹಾನ 3:16 ಸತ್ಯವೇದ ಹೇಳುತ್ತದೆ, God so loved the world that he gave his begotten son. ದೇವರು ಪ್ರಪಂಚವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿದ್ದಾನೆ. The Bible did not say God loved Christians. ಬೈಬಲ್ ಎಲ್ಲಿ ಕೂಡ ದೇವರು ಕ್ರೈಸ್ತರನ್ನು ಮಾತ್ರ ಪ್ರೀತಿಸ್ತಾನೆ ಎಂಬುದಾಗಿ ಬರೆದಿಲ್ಲ. The Bible did not say God loved those people who have taken water baptism. ಬೈಬಲ್ ಅಲ್ಲಿ ಎಲ್ಲಿ ಕೂಡ ದೇವರು ದೀಕ್ಷಾ ಸ್ನಾನ ತಗೊಂಡವರನ್ನು ಮಾತ್ರ ಪ್ರೀತಿಸ್ತಾನೆ. The Bible did not say God loved the Pentecostals. ಬೈಬಲ್ ಅಲ್ಲಿ ಎಲ್ಲಿ ಕೂಡ ಪೆಂತೆಕೋಸ್ತೆ ಪಂಗಡದವರನ್ನು ಮಾತ್ರ ದೇವರು ಪ್ರೀತಿಸ್ತಾನೆ ಎಂಬುದಾಗಿ ಬರೆದಿಲ್ಲ. The Bible said God loved the world. God's love doesn't change your outside, God's love changes your heart. That's my Bible says. ದೇವರ ಪ್ರೀತಿ ನಿಮ್ಮ ಹೊರಗಡೆ ಇರುವಂತ ಕಾರ್ಯವನ್ನು ಬದಲಾವಣೆ ಮಾಡುವುದಲ್ಲ, ನಿಮ್ಮ ಹೃದಯವನ್ನು ಬದಲಾವಣೆ ಮಾಡುತ್ತದೆ. ಅದೇ ನನ್ನ ಸತ್ಯವೇದ ಬೋಧಿಸ್ತಾ ಇದೆ. If you believe it, say an amen. ನೀವು ನಂಬುವುದಾಗಿದ್ರೆ ಆಮೆನ್ ಎಂಬುದಾಗಿ ಹೇಳಿ. ಆಮೆನ್. The outward looks will still be the same. ನನ್ನ ಹೊರಗಡೆ ಇರುವಂತ ಈ ಕಾರ್ಯಗಳು ಅದು ಹಾಗೇ ಇರುತ್ತದೆ.
but the inside love is different. ಆದ್ರೆ- Number 2, God provides. ಎರಡನೇದಾಗಿ ದೇವರು A ಒದಗಿಸಿಕೊಡುವಂತವನಾಗಿದ್ದಾನೆ. father provides. ಒಬ್ಬ ತಂದೆಯು The Bible says in ಒದಗಿಸಿಕೊಡುವಂತವನಾಗಿದ್ದಾನೆ. Matthew 7:11, ಮತ್ತಾಯನ ಸುವಾರ್ತೆ 7:11 ಬರೆಯಲ್ಪಟ್ಟಿದೆ. wicked people like you, if you know how to give good gifts to your children, how much more the Father in heaven will give you. ಕೆಟ್ಟವರಾಗಿರುವಂತ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದಕ್ಕೆ ಅರಿತಿರುವುದಾಗಿದ್ದರೆ ಪರಲೋಕದ ತಂದೆ ತನ್ನ ನೋಡಿ ಬೇಡಿಕೊಳ್ಳುವಂತವರಿಗೆ ಎಷ್ಟು ಶ್ರೇಷ್ಠವಾದದನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. You know, in our society we don't have that, but in many countries, father has to provide everything to the children till this age. ನಮ್ಮ ದೇಶದಲ್ಲಿ ಆ ರೀತಿಯಾಗಿ ಒಂದು ಪದ್ಧತಿ ಇಲ್ಲ. ಆದರೆ ಬೇರೆ ದೇಶಗಳಲ್ಲಿ ಪ್ರಪಂಚದ ಅನೇಕ ಭಾಗಗಳು ನೋಡುವುದಾಗಿದ್ರೆ ತನ್ನ ಮಗನು ಒಂದು ನಿರ್ದಿಷ್ಟವಾದ ವಯಸ್ಸಿಗೆ ಬರುವವರೆಗೆ ತಂದೆ ಅವನಿಗೆ ಬೇಕಾಗಿರುವಂತ ಎಲ್ಲವನ್ನು ಆತನೇ ಒದಗಿಸಿಕೊಡಬೇಕು. എത്ര പേർക്ക് കടഭാരമുണ്ട്? ನಿಮ್ಮಲ್ಲಿ ಎಷ್ಟರಿಗೆ ಸಾಲದ ಭಾರ ಇದೆ? സത്യസന്ധമായിട്ട് ഉയർത്താം. ಸ್ವಲ್ಪ ನಿಜವಾಗ್ಲೂ ಯಥಾರ್ಥವಾಗಿ ಕೈ ತೋರಿಸ್ರಿ. ಸಾಲದ ಭಾರ ಇದೆ. എത്ര പേര് പറഞ്ഞു എന്റെ വിവാഹം നടക്കുന്നില്ല? ಎಷ್ಟು ಜನರಿಗೆ ನನಗೆ ಇನ್ನೂ ಮದುವೆ ಆಗಿಲ್ಲ ಎಂಬುದಾಗಿರುವಂತ ಚಿಂತೆ ಇದೆ. എന്റെ മക്കൾ ജനിക്കുന്നില്ല, ನನಗೆ ಮಕ್ಕಳು ಹುಟ್ಟಿಲ್ಲ, എനിക്കൊരു വീട് വയ്ക്കാൻ പറ്റുന്നില്ല. ನನಗೊಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. Whose responsibility is this? ಇದು ಯಾರ ಜವಾಬ್ದಾರಿ ಇದೆಲ್ಲವೂ? Louder please. ಜೋರಾಗಿ ಹೇಳ್ರಿ. ಯಾರ ಜವಾಬ್ದಾರಿ ಇದೆಲ್ಲವೂ? Louder. ಇನ್ನು ಶಬ್ದವಾಗಿ ಜೋರಾಗಿ ಹೇಳ್ರಿ. ಇದು ಯಾರ ಜವಾಬ್ದಾರಿ ಇದೆಲ್ಲ? Louder. ಜೋರಾಗಿ. What is the father's name? ഉറക്കെ പറഞ്ഞേ. ತಂದೆ ಹೆಸರೇನು? ಜೋರಾಗಿ ಹೇಳ್ರಿ. ഇതിലൊന്ന് നിങ്ങൾ വിശ്വസിക്കാൻ തുടങ്ങിയാൽ ദൈവം കവിഞ്ഞ് ഒഴുകുന്ന അനുഗ്രഹങ്ങൾ നിങ്ങളുടെ ജീവിതത്തിൽ. ಇದನ್ನು ನಂಬಲಿಕ್ಕೆ ನೀವು ಪ್ರಾರಂಭ ಮಾಡುವುದಾಗಿದ್ರೆ ತುಂಬಿ ಹೊರಸೂರಿಸುವಂತಹ ಆಶೀರ್ವಾದಗಳನ್ನು ದೇವರು ನಿಮಗೆ ಅನುಗ್ರಹಿಸ್ತಾನೆ. ദൈവം ദൈവം എന്ന് പറഞ്ഞ് ദൂരെ പോയി വിശുദ്ധനായിട്ട് അഭിനയിക്കുന്നത് നിർത്തി യേശുവിന്റെ അടുക്കൽ പോയി യേശുവിന്റെ പപ്പയാണെന്ന് വിശ്വസിക്കാൻ തുടങ്ങുന്ന അന്ന് മുതൽ things will change in your life. ದೇವರು ದೇವರು ದೇವರೆಂಬುದಾಗಿ ಹೇಳಿ ದೂರ ಹೋಗಿ ನಿಂತುಕೊಂಡು ಪರಿಶುದ್ಧರೆಂಬುದಾಗಿ ನಟನೆ ಮಾಡುವುದಕ್ಕೆ ಬದಲಾಗಿ ಯೇಸುವಿನ ಹತ್ರ ಬಂದು ಯೇಸು ನನ್ನ ತಂದೆ ನನ್ನ ಅಪ್ಪ ಎಂಬುದಾಗಿ ಆತನ ಬಳಿಗೆ ಆ ಸಂಬಂಧದಲ್ಲಿ ಬರಲಿಕ್ಕೆ ನಾವು ಪ್ರಾರಂಭ ಮಾಡೋಣ. എനിക്ക് പിതാവുണ്ട്, എനിക്കൊരു മകൾ ഉള്ളതുകൊണ്ട് ഞാനും ഒരു പിതാവായതുകൊണ്ട് I know how a father does. ನನಗೊಬ್ಬ ತಂದೆ ಇದ್ದಾನೆ, ನನಗೂ ಕೂಡ ಒಬ್ಬ ಮಗಳಿದ್ದಾಳೆ, ನಾನು ತಂದೆಯಾಗಿರುವುದರಿಂದ ಒಬ್ಬ ತಂದೆ ಏನು ಕಾರ್ಯ ಮಾಡುತ್ತಾನೆ ಎಂಬುದಾಗಿ ಎಲ್ಲವೂ ನನಗೆ ಗೊತ್ತಿದೆ. ബാംഗ്ലൂരിൽ ട്രാവൽ ചെയ്യുമ്പോൾ I will make sure ഞാൻ കുറച്ച് പൈസ എപ്പോഴും പോക്കറ്റിൽ വെച്ചേക്കും. ಬ್ಯಾಂಗ್ಳೂರಲ್ಲಿ ನಾನು ಪ್ರಯಾಣ ಮಾಡುವಾಗ ನಾನು ಯಾವಾಗಲೂ ಖಚಿತಪಡಿಸಿಕೊಳ್ತೀನಿ ನನ್ನ ಜೇಬಿನಲ್ಲಿ ಸ್ವಲ್ಪ ದುಡ್ಡು ಯಾವಾಗಲೂ ಇಟ್ಕೊಳ್ತೀನಿ. എന്റെ മകൾക്ക് ഐസ്ക്രീം വേണമെന്ന് പറഞ്ഞാൽ മകളുടെ റെസ്പോൺസിബിലിറ്റി അല്ല കാശ് കൊടുക്കുന്നത്, അപ്പന്റെ റെസ്പോൺസിബിലിറ്റി കാശ് കൊടുക്കാതെ. ಮಗಳಿಗೆ ಐಸ್ ಕ್ರೀಮ್ ಬೇಕಾಗಿದ್ರೆ ದುಡ್ಡು ಕೊಡಬೇಕಾಗಿರುವಂತದ್ದು ಮಗಳ ಜವಾಬ್ದಾರಿ ಅಲ್ಲ, ತಂದೆಯ ಜವಾಬ್ದಾರಿ ದುಡ್ಡು ಕೊಡಬೇಕಾಗಿರುವಂತದ್ದು. മകൾ ഒരു ഷോപ്പിൽ പോയി പപ്പ എനിക്ക് ഈ ടോയ് വേണമെന്ന് ഞാൻ പറയും, നീ പോയി കുറച്ചുകൂടെ പ്രാർത്ഥിച്ചിട്ട് വാ എന്നാ നിനക്ക് ഈ ടോയ് ദൈവം തരും എന്ന് പറയുന്നതല്ല പിതാവ്, ഞാൻ അവക്ക് വാങ്ങിച്ചു കൊടുക്കുന്നതാ ഒരു പിതാവ്. ನನ್ನ ಮಗಳಿಗೆ ಒಂದು ಗೊಂಬೆಯನ್ನು ನೋಡಿದಾಗ, ಆಟವಾಡುವಂತ ವಸ್ತು ನೋಡಿದಾಗ ಇದು ನನಗೆ ಬೇಕೆಂಬುದಾಗಿ ಹೇಳಿದಾಗ ನೀನು ಹೋಗಿ ಪ್ರಾರ್ಥನೆ ಮಾಡ್ಕೊಂಬ ದೇವರು ಕೊಡ್ತಾನೆ ಎಂಬುದಾಗಿ ಹೇಳುವಂತದಲ್ಲ. ತಂದೆಯ ಜವಾಬ್ದಾರಿ ನಾನು ನನ್ನ ಮಗಳಿಗೆ ಅದನ್ನು ಕೊಡಿಸುವಂತದಾಗಿದೆ. എന്നാൽ ഇതേ ഞാൻ ಈ ಪ್ರಕಾರವಾಗಿರುವಂತ ನಾನು ട്രിവാൻഡ്രത്ത് പോയാൽ ഒരു പൈസയും ഞാൻ കൊണ്ടുപോകാറില്ല. ಆದ್ರೆ ನಾನು ಟ್ರಿವಾಂಡ್ರಮಿಗೆ ತಿರುವನಂತಪುರಂ ಹೋಗಿದ್ರೆ ನಾನು ಒಂದು ಪೈಸನು ತಕೊಂಡು ಹೋಗೋದಿಲ್ಲ. എന്തുകൊണ്ട് പൈസ കൊണ്ടുപോകാത്തത്? ಯಾಕೆ ನಾನು ದುಡ್ಡು ತಕೊಂಡು ಹೋಗ್ತಾ ಇಲ್ಲ? പിതാവ് തിരുവനന്തപുരത്ത് ഉള്ളത് കൊണ്ട് എനിക്കറിയാം എന്റെ മകൾക്കോ എനിക്കൊരു ആവശ്യമുണ്ടെങ്കിലോ ഞാനല്ല എന്റെ മകൾക്ക് വാങ്ങിച്ചു കൊടുക്കുന്നത്, വേണമെങ്കിൽ എന്റെ പിതാവ് വാങ്ങിച്ചു കൊടുക്കട്ടെ. ನಾನು ಟ್ರಿವಾಂಡ್ರಮ್ಗೆ ಹೋಗುವಾಗ ನನಗೆ ಗೊತ್ತು ನನ್ನ ತಂದೆ ನನ್ನ ಅಪ್ಪ ಟ್ರಿವಾಂಡ್ರಮ್ ಅಲ್ಲಿ ಇದ್ದಾನೆ, ಆದ್ರಿಂದ ನನಗೆ ಏನಾದರೂ ಒಂದು ಅವಶ್ಯಕತೆ ಇದ್ರೆ ನಾನಲ್ಲ ನನ್ನ ತಂದೆ ನನಗೆ ಕೊಡಿಸಬೇಕು, ಅದು ಅವನ ಜವಾಬ್ದಾರಿ ಎಂಬುದು ನನಗೆ ಗೊತ್ತು. നിങ്ങൾക്കൊരു സന്തോഷമില്ല? ಸಂತೋಷ ಇಲ್ವಾ? നിങ്ങൾ അങ്ങനെയല്ലല്ലേ? നിങ്ങൾ നാട്ടിലൊക്കെ പോകുമ്പോൾ അപ്പനും കൂടെ വല്ലതും വാങ്ങിച്ചു കൊടുക്കുക, അവിടെയാണ് പ്രശ്നം. ಸೊ ನಿಮಗೆ ಈ ರೀತಿಯಾಗಿ ಅನುಭವ ಇಲ್ಲ. ನೀವೇನ್ ಮಾಡ್ತೀರಿ, ಊರಿಗೆ ಹೋಗುವಾಗ ತಂದೆಗೂ ಏನಾದ್ರು ಕೊಡಿಸಬೇಕೆಂಬುದಾಗಿ ನೀವು ಅಕ್ಕರೆ ಪಡುವಂತವರಾಗಿರ್ತೀರಿ. ഞാൻ എൻ്റെ പിതാവിനൊന്നും വാങ്ങിച്ചു കൊടുക്കില്ല എന്നല്ല, അതോ വാങ്ങിച്ചു കൊടുത്താൽ 5 ദിവസത്തിനകത്ത് അത് തിരിച്ച് ഞാൻ തന്നെ എടുത്തിരിക്കും. ನೋಡ್ರಿ, ನಾನು ಅಪ್ಪನಿಗೆ ನಾನು ಏನು ತಂದು ಕೊಟ್ಟಿಲ್ಲ ಎಂಬುದಾಗಲ್ಲ, ಒಂದು ಅರ್ಥ ಮಾಡಿಕೊಳ್ಳಿ, ನಾನು ತೆಗೆದು ಕೊಟ್ಟಿದ್ರೆ 5 ದಿವಸ ನಂತರ ಅದು ನನ್ನ ಕೈಯಲ್ಲೇ ಬಂದಿರ್ತದೆ. കൊടുത്തില്ലെങ്കിലും പുള്ളിക്ക് സ്നേഹമൊന്നും കുറയത്തില്ല. പിന്നെ എന്തിനാ പിതാവ്? ഫാദർ, he has to love me unconditionally. ನಾನು ಕೊಡದೇ ಇದ್ರೂ ಕೂಡ ಅಪ್ಪನ ಪ್ರೀತಿ ಕಡಿಮೆ ಆಗುದಿಲ್ಲ, ಯಾಕಂದ್ರೆ ಆತನ ಅಪ್ಪ ತಂದೆಯಾಗಿರುವುದರಿಂದ ಷರತ್ತುಬದ್ಧವಾಗಿಲ್ಲ, ಯಾವ ಷರತ್ತುಗಳು ಇಲ್ಲದೆ ನನ್ನನ್ನು ಆತನು ಪ್ರೀತಿಸಬೇಕು. സമയം നോക്കി വന്നപ്പോൾ എക്സാമ്പിൾ കറക്റ്റാ. ഞാൻ പണ്ടൊരിക്കൽ വെളിയിൽ പോയിട്ട് വന്നപ്പോൾ ഡാഡിക്ക് നല്ലൊരു സിറ്റിസൺ വാച്ച് കൊടുത്തു. 5 ദിവസം കഴിഞ്ഞപ്പോഴത്തേക്ക് ഒരു പ്രസംഗിക്കുമ്പോൾ എൻ്റെ വാച്ച് പൊട്ടിപ്പോയി. ഞാൻ പറഞ്ഞു, ഡാഡി ഒരു
ഒരു കാര്യം ചെയ്യ്, ഡാഡി വേറെ വാച്ച് വാങ്ങിച്ചോ, ഇത് ഞാൻ തിരിച്ചെടുത്തിട്ട് പോവാ. ನನಗೆ ಈ ಉದಾಹರಣೆ ಕೊಡುವಾಗ ಸರಿಯಾಗಿ ನನ್ನ ನೆನಪು ಬರ್ತಾ ಇದೆ. ಯಾರೋ ಒಬ್ಬರು ಸಿಟಿಸನ್ ವಾಚ್ ಪ್ರೆಸೆಂಟ್ ಮಾಡಿದ್ರು, ಅದು ಒಡೆದೋಯ್ತು. ನನ್ನ ತಂದೆ ನೋಡಿದೆ, ಯಾರೋ ಅಲ್ಲ, ഞാൻ തന്നെ കൊടുത്തു. ಇವರೇ ಕೊಡಿಸಿದಾರೆ, ಆದ್ರೆ ನನ್ನ ವಾಚ್ ಒಡೆದೋಯ್ತು. ಆಮೇಲೆ ನಾನೇನ್ ಮಾಡಿದೆ, ಅಪ್ಪ ನೋಡಿ, ಅಪ್ಪ ನನಗೆ ವಾಚ್ ಇಲ್ಲ, ನಾನು ಇದನ್ನ ತಗೊಳ್ತೀನಿ, ಬೇರೆ ವಾಚ್ ತಕೊಳ್ಳಿ. Why? എന്റെ പിതാവ് is my father. ಯಾಕೆ? ಆತನು ನನ್ನ ತಂದೆ, ನಾನು ಯಾಕೆ ಚಿಂತೆ ಮಾಡಬೇಕು? My father. ಆತನು ನನ್ನ ತಂದೆಯಾಗಿ ಅಪ್ಪನಾಗಿದ್ದಾನೆ. വീട്ടിൽ പോയി ഞാൻ ചോദിക്കത്തില്ല, ಟಿಂಗ್ 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 ಡ್ಯಾಡಿ ಕ್ಯಾನ್ ಐ ಕಮ್ ಇನ್. ಮನೆಗೆ ಹೋಗಿ ಟಿಂಗ್ 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 ಅಪ್ಪ ನಾನು ಬರಲ ಎಂಬುದಾಗಿ ಕೇಳೋದಿಲ್ಲ. നിങ്ങൾക്ക് അങ്ങനെയാണെന്ന് തോന്നുന്നു. ನೀವಲ್ಲ, ನಿಮ್ಮ ಮನೆಯಲ್ಲಿ ನೀವು ಹಂಗೆ ಮಾಡ್ತೀರಿ ಎಂಬುದಾಗಿ ಕಾಣಿಸ್ತಾ ಇದೆ. ಯೋಗ್ಯತೆ ಉണ്ടെങ്കിൽ ತരണമേ. ಕರ್ತನೇ, ನೀನ್ ನಾನು ಯೋಗ್ಯವಾಗಿದ್ರೆ, ಅರ್ಹತೆ ಇದ್ರೆ ನೀನು ನನಗೆ ಕೊಡಬೇಕು. നേരത്തെ ചിക്കുബ്രദർ നിന്റെ ഹിതം നിറവേറ്റണമേ. ಓ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಬೇಕು. നിനക്ക് ഇഷ്ടമുണ്ടെങ്കിൽ എന്നെ സൗഖ്യമാക്കണമേ. ನಿನಗೆ ಇಷ್ಟವಿದ್ರೆ ನನ್ನನ್ನು ಸೌಖ್ಯ ಮಾಡು. പിതാവിന്റെ ഇഷ്ടം അനുസരിച്ച് പ്രാർത്ഥിക്കാന്നാണല്ലോ യേശു പഠിപ്പിച്ചുകൊണ്ട് നിന്റെ ഇഷ്ടം മാത്രമേ നടക്കാവൂ. ತಂದೆಯ ಚಿತ್ತವನ್ನು ಅರಿತು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಬೋಧಿಸಿದಾನೆ. ಅದರಿಂದ ನಿನ್ನ ಚಿತ್ತ ಮಾತ್ರ ನಮ್ಮಲ್ಲಿ ನೆರವೇರಬೇಕು. അത് ഈ പകുതി വചനം കേൾക്കുന്നതിന്റെ കുഴപ്പമാണ്. വചനത്തിൽ വേറൊരു സ്ഥലത്തുണ്ട്, ഐ ഹാവ് പ്ലാൻസ് ഫോർ യു, പ്ലാൻസ് ഫോർ യുവർ prosperity more than you can ever imagine. Think above and beyond. ವಾಕ್ಯದ ಅರ್ಧ ಭಾಗವನ್ನು ಕೇಳುವುದರಿಂದ ಬರುವಂತ ಸಮಸ್ಯೆ ಇದೆ. ಆದರೆ ವಾಕ್ಯದ ಇನ್ನೊಂದು ಭಾಗ ಹೇಳ್ತದೆ, ನಾನು ನಿಮಗೋಸ್ಕರ ಇಟ್ಟುವಂತ ಉದ್ದೇಶಗಳು ಅಹಿತಕರವಾಗಿ ಅಲ್ಲ, ಹಿತಕರವಾದ ಆಲೋಚನೆಗಳು ನಿಮಗೋಸ್ಕರ ಇಟ್ಟಿದೆ, ಅದು ನಿಮ್ಮ ಒಳ್ಳೆಯದಕ್ಕಾಗಿ ಮಾರ್ಪಡುತ್ತದೆ. ഹല്ലേലൂയ, ഹല്ലേലൂയ. നിങ്ങൾ യേശു നിങ്ങളുടെ പിതാവാണെന്ന് വിശ്വസിച്ച് പിതാവിന്റെ അടുക്കലുള്ള ഒരു റിലേഷൻഷിപ്പ് നിങ്ങൾ സ്റ്റാർട്ട് ചെയ്താ, നിങ്ങൾ നോക്കിക്കോ, അടുത്ത വർഷം നിങ്ങളൊന്ന് പറയും, ഞങ്ങൾ അന്ന് ആ റിലേഷൻഷിപ്പ് സ്റ്റാർട്ട് ചെയ്തു, ഇപ്പോൾ ചോദിക്കുന്നത് എന്തും തരും. കാരണം വേദപുസ്തകത്തിൽ പറഞ്ഞു, നിങ്ങൾ പ്രാർത്ഥിക്കുമ്പോൾ ചോദിക്കുന്നത് എന്തും തരാമെന്ന് പറഞ്ഞു പോയി. ನೀವು ಯೇಸುವನ್ನು ತಂದೆ ಎಂಬುದಾಗಿ, ಅಪ್ಪ ಎಂಬುದಾಗಿ ಅದನ್ನು ತಿಳಿದುಕೊಂಡ್ರೆ, ಗ್ರಹಿಸಿಕೊಂಡ್ರೆ, ಆ ಪ್ರಕಟಣೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಮುಂದಿನ ವರ್ಷ ನೀವು ಹೇಳ್ತೀರಿ, ಈ ಸಂಬಂಧದಲ್ಲಿ ಪ್ರಾರಂಭ ಮಾಡಿದ್ರಿಂದ ನಾವು ಕೇಳುವುದು ಎಲ್ಲವನ್ನು ತಂದೆ ಕೊಡುತ್ತಾ ಇದ್ದಾನೆ. ಯಾಕಂದ್ರೆ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ. Hallelujah. Hallelujah. Till today whatever I ask God has given. ಇವತ್ತಿನವರೆಗೆ ನಾನು ಯಾವುದೆಲ್ಲ ಕೇಳಿದಿನೋ ತಂದೆ ದೇವರು ನನಗೆ ಇದನ್ನು ಕೊಟ್ಟಿದ್ದಾನೆ. Why? ಯಾಕೆ? Because Jesus is my father. ಯಾಕಂದ್ರೆ ಯೇಸು ನನ್ನ ತಂದೆಯಾಗಿದ್ದಾನೆ. ಎಲ್ಲರೂ അടുത്തിരിക്കുന്ന ആളെ നോക്കി പറഞ്ഞു, യേശು നമ്മുടെ പിതാവാണ്. ನಿಮ್ಮ ಪಕ್ಕದಲ್ಲಿ ಇರುವಂತರು ಕೈ ಕೊಟ್ಟು ಹೇಳ್ರಿ, ಯೇಸು ನಮ್ಮ ತಂದೆಯಾಗಿದ್ದಾನೆ. ವಿಶ್ವಸಿಸಿ പറഞ്ഞു, ಯೇಸು നമ്മുടെ പിതാവാണ്. ಯೇಸು ನಮ್ಮ ಅಪ್ಪನಾಗಿದ್ದಾನೆ, ತಂದೆಯಾಗಿದ್ದಾನೆ. പിതാവാണ്. ಯೇಸು ನಮ್ಮ ತಂದೆಯಾಗಿದ್ದಾನೆ. Jesus is our father. ಆತನು ನಮ್ಮ ತಂದೆಯಾಗಿದ್ದಾನೆ. Father ആണ് ജീസസ് എന്ന് മനസ്സിലാക്കിയാൽ there will be no barriers stopping you from coming to Jesus. ಯೇಸುವೆ ತಂದೆ ಎಂಬುದಾಗಿ ನೀವು ತಿಳಿದುಕೊಂಡ್ರೆ, ಇನ್ನು ಯೇಸುವಿನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಗೋಡೆಯು ತಡೆಯು ನಿಮ್ಮ ಜೀವಿತದಲ್ಲಿ ಇರುವುದಿಲ್ಲ. Am I right? ನಾನು ಹೇಳೋದು ಸರಿ ತಾನೆ? നമ്മളെ ഏറ്റവും കൂടുതൽ ബാരിയർ ഉള്ളത് sin, പാപം. ನಮಗೆ ಹೆಚ್ಚು ನಮ್ಮನ್ನು ಅಡ್ಡಿ ಮಾಡುವಂತದ್ದು ಪಾಪವಾಗಿದೆ. Right? യേശു എന്ന നല്ല പിതാവിന്റെ അടുക്കൽ നിങ്ങളുടെ ഒരു പാപം പോലും ഒരു ബാരിയർ അല്ല. കാരണം വേദപുസ്തകത്തിൽ പറഞ്ഞു, ഞാൻ നിങ്ങളുടെ പാപങ്ങളെ 2013 വർഷങ്ങൾക്ക് മുൻപേ ഇറ്റ് ഈസ് ഫർഗിവൺ, ഞാനത് മറന്നിരിക്കുന്നു. എന്നിൽ വിശ്വസിക്കുമ്പോൾ നിങ്ങൾ നീതീകരിക്കപ്പെട്ടവരാണ്. ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಯಾವ ಪಾಪವು ನಮ್ಮ ತಡೆ ಮಾಡುವುದಿಲ್ಲ. 2013 ವರ್ಷಗಳ ಹಿಂದೆ ನಮ್ಮ ಎಲ್ಲ ಪಾಪಗಳನ್ನು ಸಿಲುಬೆಯಲ್ಲಿ ಆತನು ಹೊತ್ತು ತೀರಿಸಿದ್ದೇನೆ. ಆತನ ಮೇಲೆ ಭರವಸೆ ಇಡುವಾಗ, ನಂಬಿಕೆ ಇಡುವಾಗ ನಾವು ನೀತೀಕರಿಸಲ್ಪಡುವಂತವರಾಗಿ ಮಾಡ್ತೀವಿ. Satan will say, you have no right to come near Jesus. ಆದರೆ ಸೈತಾನ ಹೇಳ್ತಾನೆ, ನೀನು ಯೇಸುವಿನ ಹತ್ತಿರ ಬರಲಿಕ್ಕೆ ನಿನಗೆ ಯಾವ ಯೋಗ್ಯತೆ ಇಲ್ಲ ಎಂಬುದಾಗಿ. You know, this was in my mind because when during my college days I spoiled my life. I started drinking, I started smoking, I started getting into the political parties, doing all sorts of nonsense. So when I had to come out of that, Satan always told me, you will never be forgiven, you are cursed, you will be sent to hell. ನಾನು ಕಾಲೇಜಿನಲ್ಲಿ ಓದ್ತಾ ಇರುವಾಗ ಧೂಮಪಾನ ಸೇರ್ತಾ ಇದೆ, ಮದ್ಯಪಾನ ಸೇವಿಸ್ತಾ ಇದೆ, ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಮಾಡ್ತಾ ಇದೆ, ನನ್ನ ಜೀವನವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದೆ. ನಾನು ಯೇಸುವಿನ ಹತ್ತಿರ ಬಂದಾಗ ಸೈತಾನ ನನ್ನ ಮನಸ್ಸಲ್ಲಿ ಮಾತನಾಡಿದ್ದು, ನೀನು ಯೋಗ್ಯನಲ್ಲ, ನೀನು ಅರ್ಹನಲ್ಲ, ನೀನು ಯೇಸುವಿನ ಬಳಿಗೆ ಬರುವುದಕ್ಕೆ ನಿನಗೆ ಸಾಧ್ಯ ಇಲ್ಲೆಂಬುದಾಗಿ ಆತನು ಹೇಳಿದನು. ഞാൻ തെറ്റ് ചെയ്തിട്ട് വരുമ്പോഴും എൻ്റെ പിതാവ് ഒരിക്കലും പറഞ്ഞിട്ടില്ല, ഇവൻ എൻ്റെ മകനല്ല. ನಾನು ತಪ್ಪು ಮಾಡಿದವನಾಗಿ ತಿರುಗಿ ಬಂದಾಗ ಕೂಡ ನನ್ನ ತಂದೆ ಎಂದಿಗೂ ಕೂಡ ಇವನ್ ನನ್ನ ಮಗನ ಅಲ್ಲ ಎಂಬುದಾಗಿ ಯಾವತ್ತೂ ಹೇಳಿಲ್ಲ. ലോകത്തിലുള്ള ഒരു പിതാവ് അങ്ങനെ പറയുന്നുവെങ്കിൽ സ്വർഗത്തിലെ പിതാവ് എന്നെങ്കിലും പറയോ, നിങ്ങൾ എൻ്റെ മകനല്ല. ಆ ರೀತಿಯಾಗಿ ಹೇಳಲಿಕ್ಕೆ ಆಗದೇ ಇರುವುದಾಗಿದ್ದರೆ ಪರಲೋಕದ ತಂದೆ ಇವನ್ ನನ್ನ ಮಗನಲ್ಲ, ನನ್ನ ಮಗಳಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೆ. Amen. Look at the prodigal son. ಆ ಕೆಟ್ಟ ಕುಮಾರನು ನೋಡ್ರಿ, when he came back, ಅವನು ಹಿಂತಿರುಗಿ ಬಂದಾಗ he never said, you are not my son. ಆತನು ನೀನು ನನ್ನ ಮಗನ ಅಲ್ಲ ಎಂಬುದಾಗಿ ಹೇಳಲಿಲ್ಲ. ಅಪ್ಪನು ಓಡಿപ്പോയി കെട്ടിപ്പിടിച്ചു വേദപുസ്തകത്തിൽ എഴുതിയിരിക്കുന്നു. ಓಡಿ ಹೋಗಿ ತಬ್ಬಿಕೊಳ್ಳುತ್ತಾ ಇದ್ದಾನೆ. നിങ്ങളൊന്ന് വിശ്വസിച്ചാൽ മതി, യേശു നിങ്ങളുടെ പിതാവാണെന്ന് വിശ്വസിച്ചാൽ life will never
never change. ಯೇಸು ನಿಮ್ಮ ತಂದೆ ಎಂಬುದಾಗಿ ನಂಬಿಕೆಟ್ರೆ ಸಾಕು, ನಿಮ್ಮ ಜೀವನ ಇನ್ನು ಮುಂದೆ ಎಂದಿಗೂ ಇರುವ ಹಾಗೆ ಇರುವುದಿಲ್ಲ. Hallelujah. ಹಲ್ಲೆಲೂಯಾ. How many of you want this Jesus as your father? ನಿಮ್ಮಲ್ಲಿ ಎಷ್ಟು ಜನರು ಯೇಸು ನನ್ನ ತಂದೆಯಾಗಿ ಇರಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ? Really? ನಿಜವಾಗಿಲು? Really? ನಿಜವಾಗಿಲು? Really? ನಿಜವಾಗಿಲು? Really? Really? ನಿಜವಾಗಿಲು? Really? ನಿಜವಾಗಿಲು ಬಯಸ್ತಾ ಇದ್ದೀರಾ? Really? ನಿಜವಾಗಿಲು. But the problem is, ಆದರೆ ಸಮಸ್ಯೆ ಏನಂದ್ರೆ, once you get into this relationship, this father will always accompany you. ಈ ಒಂದು ತಂದೆ ಅನ್ನುವಂಥ ಸಂಬಂಧದಲ್ಲಿ ನೀವು ಒಂದು ಸಾರಿ ಪ್ರವೇಶ ಮಾಡಿದರೆ ಈ ತಂದೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ. പിന്നെ ഗേൾ ഫ്രണ്ട് ബോയ് ഫ്രണ്ട് റിലേഷൻഷിപ്പ് പറ്റില്ല. ಆಮೇಲೆ ಹುಡುಗ ಹುಡುಗಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಈ ಸಂಬಂಧ ಅಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. പിന്നെ കള്ളം പറയാൻ ഒക്കത്തില്ല. ಆಮೇಲೆ ಸುಳ್ಳಾಡ್ಲಿಕ್ಕೆ ಆಗೋದಿಲ್ಲ. പിന്നെ സിനിമ കാണാൻ പറ്റില്ല. ಆಮೇಲೆ ಸಿನಿಮಾ ನೋಡ್ಲಿಕ್ಕೆ ಆಗೋದಿಲ್ಲ. These days we have kept our fathers in church. ಈ ದಿನಮಾನಗಳಲ್ಲಿ ನಾವೇನ್ ಮಾಡಿರ್ತೀವಿ, ನಮ್ಮ ತಂದೆಯನ್ನು ಸಭೆಯಲ್ಲೇ ಚರ್ಚಲ್ಲೇ ಬಿಟ್ಬಿಟ್ಟಿರ್ತೀವಿ ನಾವು. Sunday പോകുമ്പോൾ hi hello Jesus you are my father. Oh we worship you father. ಭಾನುವಾರ ಹೋಗುತ್ತೀವಿ, ಹಲೋ ಯೇಸುವೆ ನೀ ನನ್ನ ತಂದೆ, ಯೇಸುವೆ ನಿನ್ನ ನಾವು ಆರಾಧಿಸ್ತೇವೆ. മീറ്റിംഗ് കഴിയുമ്പോൾ തന്നെ തുടങ്ങുമല്ലോ. അതുകൊണ്ട് പറയും ജീസസ് ഇവിടെ ഇരുന്നാൽ മതി, ഈ സ്ഥലമാണ് വിശുദ്ധം, ഈ സ്ഥലത്തിലുള്ള പ്രാർത്ഥന മാത്രമേ കേൾക്കത്തുള്ളൂ, ഇത് വിശുദ്ധ സ്ഥലമാണ്, ഇവിടെ ചെരുപ്പ് കൂരിയിട്ട് യേശു ഇവിടെ തന്നെ ഇരുന്നു, ഞാൻ വീട്ടിൽ പോയി വൈകുന്നേരം 4 മണിക്കുള്ള സിനിമ ഒന്ന് കണ്ടോട്ടെ. ಅಲ್ಲಿ ಭಾನುವಾರ ಚರ್ಚ್ ಮುಗಿದ ನಂತರ ಪ್ರೈಸ್ ಲಾರ್ಡ್ ಯೇಸುವೆ ನೀನು ಇಲ್ಲೇ ಇರು, ಇದೇ ಪರಿಶುದ್ಧವಾದ ಸ್ಥಳ, ಇಲ್ಲಿರುವಂಥ ಪ್ರಾರ್ಥನೆ ನೀನು ಕೇಳ್ತೀನಿ, ನಾನೀಗ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಸಾಯಂಕಾಲ 4 ಗಂಟೆ ಇರುವಂತಹ ಚಲನಚಿತ್ರನ ನೋಡ್ತೀನಿ. You lost your connection with your father. ನೀವು ನಿಮ್ಮ ತಂದೆಯ ಜೊತೆಲಿರುವಂತಹ ಸಂಪರ್ಕವನ್ನು ನೀವು ಮುರಿದು ಹಾಕಿದಿರಿ, ಕಡಿದು ಹೋಗಿದೆ. Am I right? ನಾನು ಹೇಳೋದು ಸರಿ? Am I right? ನಾನು ನಿಜ ಹೇಳ್ತಾ ಇದ್ದೀನಿ. ഇതിനെയാണ് പൗലോസ് അപ്പോസ്തലൻ പറഞ്ഞത്, മനസ്സ് പുതുക്കി രൂപാന്തരപ്പെടുവൻ. ಇದನ್ನೇ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಮ್ಮ ಮನಸ್ಸು ನವೀಕರಿಸಲ್ಪಟ್ಟು ನಾವು ലോകത്തോട് നിങ്ങൾ അനുരൂപരാകരുത്. ಈ ಲೋಕದ ನಡವಳಿಕೆ ಉಳ್ಳವರಾಗಿರಬಾರದು. പറഞ്ഞു, എന്നിൽ വിശ്വസിക്കുന്നവന് ഞാനും പിതാവും വന്ന് ഞങ്ങൾ അവനോടൊത്ത്. ಯೇಸು ಹೇಳಿದನು, ನನ್ನನ್ನು ನಂಬುವಂತವರ ಬಳಿಗೆ ನಾನು ನನ್ನ ತಂದೆ ನಾವು ಇಬ್ಬರು ಬಂದು ಆತನ ಜೊತೆಯಲ್ಲಿ ನಾವು ವಾಸ ಮಾಡುತ್ತೇವೆ ಎಂಬ. ഫാദർ നിങ്ങളുടെ കൂടെ ഉണ്ടെങ്കിൽ പ്രൊവിഷൻ ലവ് നിങ്ങൾക്ക് ಸೆಕ್ಯೂರಿಟಿ ഉണ്ട്, ഒരു ആപത്തോ ಅನರ್ಥಮೋ നിങ്ങളെ തൊടത്തില്ല. ತಂದೆ ನಿಮ್ಮ ಜೊತೆಲಿದ್ದರೆ ನಿಮಗೆ ಒದಗಿಸಲ್ಪಡುವಂಥದ್ದು ಪ್ರೀತಿ ಅದೆಲ್ಲವೂ ನಿಮಗೆ ಸಿಗ್ತದೆ. ಯಾವ ಅಪಾಯವೂ ಅನಾಹುತ ಯಾವುದು ನಿಮಗೆ ಸಂಭವಿಸುವುದಕ್ಕೆ വിശ്വസിക്കുന്നെങ്കിൽ ആമേൻ പറയാം. ನಂಬುವುದಾಗಿದ್ರೆ ಆಮೇನ್ ಎಂಬುದಾಗಿ ಹೇಳ್ರಿ. വേദപുസ്തകത്തിൽ വചനമുണ്ട്, ದೇವರ battle belongs to me. ದೇವರ ವಾಕ್ಯದಲ್ಲಿ ಒಂದು ವಾಕ್ಯವಿದೆ, ಯುದ್ಧವು ನನ್ನದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯುದ್ಧം എനിക്കുള്ളതാ, പിതാവിനുള്ളതാ. ಯುದ್ಧವು ತಂದೆಗೆ ಸೇರಿದ್ದು. പക്ഷെ പ്രശ്നം പിതാവ് നമ്മുടെ കൂടെ ഇല്ല. ಆದರೆ ಸಮಸ್ಯೆ ಏನಂದ್ರೆ ತಂದೆ ಅಪ್ಪ ನಮ್ಮ ಜೊತೆಯಲ್ಲಿ ಇಲ್ಲ. ഹല്ലേലൂയ ಹಲ್ಲೆಲೂಯಾ ഹല്ലേലൂയ പറയുന്നില്ല. ಹಲ್ಲೆಲೂಯಾ ಹೇಳ್ತಾ ಇಲ್ಲ ನೀವು. When the father is with me, വേദപുസ്തകത്തിലെ വചനങ്ങൾ എൻ്റെ കൂടെ ഉണ്ട്. നിന്നെ കാക്കുന്നവൻ മയങ്ങുന്നില്ല, നിന്നെ കാക്കുന്നവൻ ഉറങ്ങുന്നില്ല, ഒരു ബാധയും നിന്റെ കൂടാരത്തിന് അടുത്ത് വരികയില്ല, ഒരു ദോഷവും നിന്നെ തട്ടത്തില്ല, സൂര്യനോ ചന്ദ്രനോ ഒക്കെ മാറിപ്പോയാലും നിന്റെ ദൈവമായ യഹോവ നിന്നോട് കൂടെയുണ്ട്. Your father is always there with you. Those who are having a relationship with Jesus as your father, be rest assured the devil cannot come near you, the devil cannot touch you, because you are protected by your father. ತಂದೆ ನಿಮ್ಮ ಜೊತೆಯಲ್ಲಿ ಇರುವುದಾಗಿದ್ದರೆ ದೇವರ ವಾಕ್ಯದಲ್ಲಿ ಸತ್ಯವಾಕ್ಯದಲ್ಲಿ ಹೇಳುತ್ತಾ ಇದೆ, ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ಎದುರಿಸುವುದಿಲ್ಲ, ಯಾವ ಉಪದ್ರವ ನಿನಗೆ ಸಂಭವಿಸುವುದು, ಯಾವ ಕೇಡು ನಿನ್ನ ಗೂಡಾರದ ಬಳಿಗೆ ಬರದು ಎಂಬುದಾಗಿ. ಅದರಿಂದ ತಂದೆ ನಿಮ್ಮ ಜೊತೆಯಲ್ಲಿ ಇದ್ದರೆ ಯುದ್ಧವು ನಿಮ್ಮದಲ್ಲ, ಆತನದಾಗಿದೆ. ಆತನು ಯಾವಾಗಲೂ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ. ಹಲ್ಲೆಲೂಯಾ. Do you believe it? ನೀವು ನಂಬುತ್ತೀರಾ? നിങ്ങളുടെ ലൈഫിൽ എക്സാമ്പിൾസ് ഓർത്ത് നോക്കി. നിങ്ങളുടെ പപ്പ നിങ്ങളുടെ കൂടെ വരുമ്പോൾ ആരെങ്കിലും നിങ്ങൾ ഉപദ്രവിച്ചിട്ടുണ്ടോ? ನಿಮ್ಮ ಜೀವಿತದಲ್ಲಿ ಸ್ವಲ್ಪ ನೀವು ಉದಾಹರಣೆಯಾಗಿ ನೋಡ್ರಿ, ನಿಮ್ಮ ತಂದೆ ನಿಮ್ಮ ಜೊತೆಯಲ್ಲಿ ಇರುವಾಗ ನಿಮ್ಮನ್ನು ಯಾರಾದ್ರೂ ಹಿಂಸೆ ಪಡಿಸಿರ್ತಾರ? Yes or no? ಹೌದಾ ಇಲ್ಲವಾ? Yes or no? ಹೌದಾ ಇಲ್ಲವಾ ಹೇಳ್ರಿ. No, nobody can touch you. ಯಾರು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ತಂದೆ ನಿಮ್ಮ ಜೊತೆಯಲ್ಲಿ ಇರುವಾಗ. എത്ര പേർക്ക് വേണം ഈ യേശുവിനെ പിതാവായിട്ട്? ನಿಮ್ಮಲ್ಲಿ ಎಷ್ಟು ಜನರಿಗೆ ಬೇಕು ಈ ಯೇಸು ತಂದೆಯಾಗಿ ನನ್ನ The Bible says, the 1 John chapter 3 verse 1. 1 ಯೋಹಾನ 3ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಸತ್ಯವೇದ How ಹೇಳುತ್ತದೆ, great is the love of Father that is lavished on us, that we are his children. ತಂದೆಯಾದ ದೇವರು ನಾವು ಆತನ ಮಕ್ಕಳಾಗಿರುವಂತೆ ಆತನ ಪ್ರೀತಿಯನ್ನು ಎಷ್ಟು ഉത്തമವಾಗಿ ನಮ್ಮ ಮೇಲೆ ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ. നമ്മൾ ഇന്നു മുതൽ നമ്മുടെ പെർസ്പെക്റ്റീവ് ചേഞ്ച് ചെയ്യാൻ പോവാണ്. ഞായറാഴ്ച പോയി ആരാധിക്കുന്ന ദൂരെ ഇരിക്കുന്ന ഒരു ദൈവത്തെക്കുറിച്ച് അല്ല നമ്മുടെ ബൈബിൾ പഠിപ്പിക്കുന്നത്. നിങ്ങളുടെ ഉള്ളിൽ, നിങ്ങളുടെ അടുത്ത് നിങ്ങൾക്ക് അനുഭവിക്കാൻ ഒക്കുന്ന ഒരു പിതാവിനെ കുറിച്ച് എൻ്റെ വേദപുസ്തകം പഠിപ്പിക്കുന്നത്. ಇವತ್ತು ನಮ್ಮ ದೃಷ್ಟಿಕೋನವನ್ನು ಬದಲಾವಣೆ ಮಾಡಲಿಕ್ಕಿದೀವಿ. ಭಾನುವಾರ ಹೋಗಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ದೂರ ಇರುವಂತ ದೇವರಲ್ಲ, 24 ತಾಸು ನಮ್ಮ ಒಳಗಡೆ ನಮ್ಮ ಆತ್ಮದಲ್ಲಿ ವಾಸ ಮಾಡುವಂತ ಒಬ್ಬ ತಂದೆಯನ್ನು ಕುರಿತು ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ.
വിശ്വസിക്കുന്നെങ്കിൽ ആമേൻ പറയാം. ನಂಬುವುದಾಗಿದ್ರೆ ಆಮೆನ್ ಎಂಬುದಾಗಿ How ಹೇಳೋಣ. many of you want to have God as your father? ನಿಮ್ಮಲ್ಲಿ ಎಷ್ಟು ಜನರು ದೇವರು ನನ್ನ ತಂದೆಯಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ? ಕಣ್ಣೀರಿನ ಸಮಯದಿ ತಾಯಾಗಿರು, ಸಾಲದ ಸಮಯದ ತಂದೆಯಾಗಿರು. ಓಹೋ ಕಣ್ಣೀರಿನ ಸಮಯದ ತಾಯಿಯಾಗಿರು, ಸಾಲದ ಸಮಯದ ತಂದೆಯ. ഒരിക്കൽ കൂടി പറയുക, കണ്ണീരിന സമയದ ತಾಯಿಯಾಗಿರು, ಸಾಲದ ಸಮಯದ ತಂದೆಯಾಗಿರು. ಓಹೋ ಕಣ್ಣೀರಿನ ಸಮಯದ ತಾಯಿಯಾಗಿರು, ಸಾಲದ ಸಮಯದ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಲರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಲರಾಗಿರು. ഒരിക്കൽ കൂടെ എന്നെ കൂടെ ചേർത്ത് ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಲರಾರಿರು. ನನ್ನ ಹತ್ತಿರವಿರು ಓ ಯೇಸುವೇ, നാം നിന്നെ വിട്ടു ബാലരാർ. ഇരിക്കുമ്പോൾ കരങ്ങൾ ഉയർത്തി ഹല്ലേലൂയ, 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 ഹല്ലേലൂയ. കണ്ണീരിന സമയದಿ തായാಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಓಹೋ ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ സമയದಿ ತಂದೆಯ. ഒരിക്കൽ കൂടി പറയുമ്പോൾ കണ്ണീരിന സമയ. Jesus is our Father. യേശു എൻ്റെ പിതാവ്, യേശു ನಮ್ಮ ತಂದೆಯಾಗಿದ್ದಾನೆ. യേശു നമ്മുടെ പിതാവ്, യേശು ನಮ್ಮ ತಂದೆಯಾಗಿದ್ದಾನೆ. കണ്ണീരിന ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಲ್ಲಿ, ಕಷ್ಟದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಲರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಲರಾಗಿರು. ಕರಗಳು ಉಯರ್ತಿ ಹಲ್ಲೆಲೂಯಾ, 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 ഹല്ലേലൂയ, 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 ഹല്ലേലൂയ. ഒരിക്കൽ കൂടി അവസാനമായി ഹല്ലേലൂയ, ഹല്ലേലൂയ, ജോറാಗಿ ഹല്ലേലൂയ, ഹല്ലേലൂയ, ഹല്ലേലൂയ. രാമശബ്ദരെ സോകോരി ബാബാത്തെ ഹല്ലേലൂയ, ഹല്ലേലൂയ, glory to God, hallelujah, hallelujah. Give a good clap offering to Jesus. ಜೋರಾಗಿ ಯೇಸುವಿಗೆ ಚಪ್ಪಾಳೆಯನ್ನು ತಟ್ಟೋಣ ಪ್ರಿಯರೇ. യേശു നിങ്ങളുടെ പിതാവാണ്. യേശು ನಿಮ್ಮ ತಂದೆಯಾಗಿದ್ದಾನೆ. Number 2, ಎರಡನೇದು, ഈ പിതാവ് നിങ്ങളുടെ ഏറ്റവും അടുത്ത സ്നേഹിതനായിട്ട് ಈ മാറി. ತಂದೆ ನಿಮ್ಮ ಆಪ್ತ ಸ್ನೇಹಿತನಾಗಿದ್ದಾನೆ. John chapter 15 verse 15. ಯೋಹನ ಸುವಾರ್ತೆ 15ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ The Bible says, ಸತ್ಯವೇದವು ಹೇಳುತ್ತಾ ಇದೆ, I have called you as friends. ನಾನು ನಿಮ್ಮನ್ನು ಸ್ನೇಹಿತರು ಎಂಬುದಾಗಿ ನಾನು ಕರೆಯುತ್ತಾ ಇದ್ದೀನಿ. സ്നേഹിതന്മാരുള്ള എല്ലാവരും കരങ്ങൾ ഉയർത്തി. ನನಗೆ ಸ್ನೇಹಿತರು ಇದ್ದಾರೆ ಎನ್ನುವಂತವರೆಲ್ಲರೂ ಕೈகளை ತೋರಿಸ್ರಿ.
ഫ്രണ്ട്ഷിപ്പ് ഓക്കെ ഇതെല്ലാം മേജർ. ഫ്രണ്ട്ഷിപ്പ് ഇല്ലാത്തവരെ കരങ്ങൾ ഉയർത്തിക്കേ. ನನಗೆ ಸ್ನೇಹಿತರೇ ಇಲ್ಲ, ಫ್ರೆಂಡ್ಶಿಪ್ಪೇ ಇಲ್ಲ ಅನ್ನುವಂಥವ್ರು ಯಾರಿದ್ರಿ ಕೈ ಎತ್ರಿ. ഫ്രണ്ട്ഷിപ്പ് ഇല്ലാതെ ആരും വളർന്നിട്ടില്ല, ആരും ജീവിച്ചിട്ടില്ല. അങ്ങനെ ജീവിക്കുന്നുവെങ്കിൽ that person has a mental problem. ಸ್ನೇಹಿತರು ಇಲ್ಲದೆ, ಫ್ರೆಂಡ್ಸ್ ಇಲ್ಲದೆ ಯಾರು ಕೂಡ ಬೆಳೆದಿಲ್ಲ, ಇಲ್ಲಿವರೆಗೆ ಮುಂದೆ ಬಂದಿಲ್ಲ. Am I right? ಆ ರೀತಿಯಾಗಿದ್ರೆ ನಿಮಗೆ ಮಾನಸಿಕವಾಗಿ ಏನೋ ಒಂದು Am ತೊಂದರೆ I ಇದೆ. right? ನನಗೆ ಹೇಳೋದು Yes ಸರಿ or ತಾನೇ? no? ಹೌದಾ ಇಲ್ವಾ? Bible says Jesus is your friend. ದೇವರ ವಾಕ್ಯ ಹೇಳುತ್ತೆ ಯೇಸು ನಿಮ್ಮ ಸ್ನೇಹಿತನಾಗಿದ್ದಾನೆ. പെർസ്പെക്റ്റീവ് മാറുക. ನಮ್ಮ ಒಂದು ದೃಷ್ಟಿಕೋನ ಬದಲಾವಣೆ ಆಗುತ್ತದೆ. ഇന്നത്തോടത് മാറിയാലേ സംഭവം നടക്കത്തുള്ളൂ. ಇವತ್ತಿನಿಂದ ಅದು ಬದಲಾವಣೆ ಆಗಿದ್ರೆ ಮಾತ್ರ ಕಾರ್ಯಗಳು ನಡೆಯುತ್ತದೆ. ഇതുവരെ അബ്ബാ, ಇಲ್ಲಿವರೆಗೆ ಅಬ್ಬಾ, പിതാവേ ಪಿದಾವೇ എന്ന് വിളിച്ചുകൊണ്ടിരുന്ന അതേ വ്യക്തി പറയുക നൻപരേ. ಈ ರೀತಿಯಾಗಿ ಕರೀತಾ ಇದ್ದ ಅದೇ ವ್ಯಕ್ತಿ ಹೇಳ್ತಾನೆ ನನ್ನ ಸ್ನೇಹಿತನೇ, ನನ್ನ ಗೆಳೆಯನೇ. യേശു നിങ്ങളുടെ സ്നേഹിതനായി നിങ്ങളൊന്ന് മാറ്റി നോക്കിക്കേ. നിങ്ങളുടെ ലൈഫിൽ യു വിൽ സീ മിറക്കിൾസ്. ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಸ್ನೇಹಿತನಾಗಿ ಬದಲಾವಣೆ ಮಾಡಿ ನೋಡ್ರಿ, ನಿಮ್ಮ ಜೀವಿತದಲ್ಲಿ ನಿಮ್ಮ ಅದ್ಭುತಗಳು ನೀವು ನೋಡುವಂತವರಾಗಿರ್ತೀರಿ. ಆಮೆನ್. I will tell you why. ನಾನು ಹೇಳ್ತೀನಿ ಯಾಕೆ ಅಂತ. ഫ്രണ്ട്സ് തമ്മിലാണ് സീക്രെറ്റ്സ് ഷെയർ ചെയ്യുന്നത്. ಸ್ನೇಹಿತರ ಬಳಿಯ ಮಾತ್ರ ರಹಸ್ಯಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. Am I right? ನಾನು ಹೇಳೋದು ಸರಿತಾನೆ? Yes or no? ಹೌದಾ ಇಲ್ವಾ? ಫ್ರೆಂಡ್ಸ್ അങ്ങോട്ടും ഇങ്ങോട്ടും നോക്കുക, ഇതെങ്ങനെ ഈ പാസ്റ്ററിനെ പിടികിട്ടി. ಫ್ರೆಂಡ್ಸ್ಗಳು ಆ ಕಡೆ ಈ ಕಡೆ ನೋಡ್ತಾರೆ, ಹೇಗೆ ಈ ಪಾಸ್ಟರ್ ಇದೆಲ್ಲ ಗೊತ್ತಾಗ್ತದೆ. The nature is a normal human nature. ಸಾಧಾರಣವಾದ ಒಬ್ಬ ಮನುಷ್ಯನ ಒಂದು ಸ್ವಭಾವ ഫ്രണ്ട്സിനോടാണ് ഹസ്ബൻഡോ വൈഫോ തമ്മിൽ സംസാരിക്കുന്നതിനേക്കാളും ഏറ്റവും കൂടുതൽ സംസാരിക്കും. ಸ್ನೇಹಿತರ ಬಳಿಯಲ್ಲಿ ಮಾತ್ರ ಗಂಡ ಹೆಂಡತಿ ಜೊತೆಯಲ್ಲಿ ಮಾತನಾಡುವುದಕ್ಕಿಂತ ಹೆಚ್ಚು ಸಮಯ ನಾವು ಮಾತನಾಡುವಂತ. Am I right or wrong? ನಾನು ಹೇಳೋದು ಹೌದಾ ಇಲ್ವಾ? Am I speaking something real today? ಇವತ್ತು ನಾನು ಯಥಾರ್ಥವಾದ ಕಾರ್ಯವನ್ನು ಮಾತನಾಡ್ತಾ ಇದ್ದೀನಾ? Or are we in the land of fantasy? ಅಥವಾ ನಾವು ಫ್ಯಾಂಟಸಿ, സ്വപ്നം കാണുന്ന ലോകത്താണോ? ಕನಸು ಲೋಕದಲ್ಲಿ ನಾವು ಇರುವಂತವರಾಗಿದ್ದೀವ? വാസ്തവമാണ് പറയുന്നത്. Come on young people, tell me, do you talk to your friends more or your papa? ಯವನಸ್ಥರು ಹೇಳ್ರಿ, ನಿಮ್ಮ ಅಪ್ಪ ಮಾತ್ರ ಹೆಚ್ಚು ಮಾತನಾಡ್ತೀರಾ, ಸ್ನೇಹಿತರ ಬಳಿಗೆ ಹೆಚ್ಚು ಮಾತನಾಡ್ತೀರಾ? Friends, we ಸ್ನೇಹಿತರ ಬಳಿಗೆ. the latest term is hanging out. ಹ್ಯಾಂಗಿಂಗ್ ಔಟ್ ಎಂಬುದಾಗಿರುವಂತ ಒಂದು ಪದವನ್ನು ಈ ದಿನಮಾನಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. I passed out from my college 10 years before, so these days these young people uses words which we cannot understand at all. ನಾನು ಕಾಲೇಜಿನ ಬಿಟ್ಟು 10 ವರ್ಷ ಆಗಿದೆ. ಈ ದಿನಮಾನಗಳಲ್ಲಿ ಯವನಸ್ಥರು ಬಳಕೆ ಮಾಡುವಂತ ಪದಗಳು ನಾವು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. I see this guy writing on Facebook, oh bro, brother, dude, all those words which we never heard in college. ಸೊ ಈ ಸ್ನೇಹಿತರು ನೋಡುವಾಗ ಇವರು ಬಳಕೆ ಮಾಡುವಂತ ಪದಗಳು ನಾವು ಕಾಲೇಜಿನಲ್ಲಿ ಎಂದಿಗೆ ನಾವು ಯೂಸ್ ಮಾಡೇ ಇಲ್ಲ. That's how friendship is. ಅದೇ ಸ್ನೇಹಿತು, ಆ ಸ್ನೇಹ ಭಾವನೆ ಅಂದ್ರೆ ಇದೇ ರೀತಿಯಲ್ಲಿ ಬೆಳೀತಾ ಇರುತ್ತದೆ. Am I right? ನಾನು ಹೇಳೋದು ಸರಿಯಾಗಿದೆಯಾ? യേശു പറയുക, യേശു ಹೇಳ್ತಾ ಇದ್ದಾನೆ, ഞാൻ നിങ്ങളെ ശിഷ്യന്മാരെന്ന് വിളിക്കാൻ വന്നതല്ല, നിങ്ങൾ എൻ്റെ സ്ನೇഹിതർ. ನಾನು ನಿಮ್ಮನ್ನು ನನ್ನ ಶಿಷ್ಯರು ಎಂಬುದಾಗಿ ನಾನು ಕಲಿಯುವಂತಕ್ಕಾಗಿ ಬಂದಿಲ್ಲ, ನೀವು ನನ್ನ ಸ್ನೇಹಿತರಾಗಿದ್ದೀರಿ. ഞാൻ വിചാരിച്ചു നിങ്ങൾക്ക് സന്തോഷം വരും. ഞാൻ യേശുവിൻ്റെ സ്നേഹിതനാണെന്ന് അറിഞ്ഞ ദിവസം മുതൽ the dimension of my life is different. ನಾನು ಯೇಸುವನ್ನು ನನ್ನ ಸ್ನೇಹಿತನೆಂಬುದಾಗಿ ಅರ್ಥ ಮಾಡಿಕೊಂಡಾಗ ನನ್ನ ಜೀವನದ ಎಲ್ಲ ಭಾಗಗಳು ಬದಲಾವಣೆ. How many of you want to have Jesus as your friend? ನಿಮ್ಮಲ್ಲಿ ಎಷ್ಟು ಜನರು ಯೇಸು ನನ್ನ ಸ್ನೇಹಿತನಾಗಿ ಇರಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ? Sure? ನಿಜವಾಗ್ಲೂ? Sure? ನಿಜವಾಗ್ಲೂ? Sure? ನಿಜವಾಗ್ಲೂ ಹೇಳ್ತಾ ಇದ್ದೀರಾ? You have a problem. ನಿಮಗೇನೋ ಸಮಸ್ಯೆ ಇದೆ. എല്ലാ സീക്രറ്റും പറയേണ്ടി വരും. ಎಲ್ಲ ರಹಸ್ಯವನ್ನು ಆತನ ಹತ್ರ ನೀವು ಹಂಚಿಕೊಳ್ಳಬೇಕು. ഇനി ജീസസിനെ വേണോ? ಇನ್ನು ಯೇಸು ನಿಮಗೆ ಬೇಕಾಗಿದ್ದಾನ? ಪಕ್ಕ ಖಚಿತವಾಗಿ ಪಕ್ಕ ಖಚಿತವಾಗಿ ನೀವು ಹೇಳ್ತಾ ಇದ್ದೀರಾ? ನಿಜವಾಗಿ ಹೇಳ್ತಾ ಇದ್ದೀರಾ? അറിഞ്ഞില്ലേ മറ്റടുത്ത് ആ വീട്ടിൽ ഇങ്ങനെയൊക്കെ എന്നൊക്കെ ആരോടാ ഇനി പറയാൻ പോകുന്നത്? ಇನ್ನು ಮುಂದೆ ಯೇಸುವಿನ ಹತ್ರ ನೀವು ಯಾರ ಹತ್ರ ಆ ಮನೆಯಲ್ಲಿ ನಿಮಗೆ ಗೊತ್ತಿಲ್ವಾ, ಅವರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ಯಾರ ಹತ್ರ ಹೇಳಲಿಕ್ಕಿದೆ? യേശുവിന്റെ സുഹൃത്തായുടെ ജീവിതത്തിൽ വന്നാൽ തന്നെ പാപം നിങ്ങളുടെ ജീവിതത്തിൽ നിന്ന് ഓടിപ്പോകും. ಯೇಸು ನಿಮ್ಮ ಸ್ನೇಹಿತನಾಗಿ ನಿಮ್ಮ ಜೀವಿತದಲ್ಲಿ ಬಂದರೆ ಪಾಪವು ನಿಮ್ಮನ್ನು ಬಿಟ್ಟು ದೂರ ಓಡಿ ಹೋಗುವಂತ. A famous person once said, tell me who is your friend and I will tell your character. ಒಬ್ಬ ವಿಶೇಷವಾದ ಒಬ್ಬ ವ್ಯಕ್ತಿ ಹತ್ರ ಹೇಳಿದನು, ನಿನ್ನ ಸ್ನೇಹಿತನು ಯಾರೆಂಬುದಾಗಿ ಹೇಳು, ನೀನು ಯಾರೆಂಬುದಾಗಿ ನಾನು നിങ്ങളുടെ ഏറ്റവും അടുത്ത സുഹൃത്ത് ആരാ? നിങ്ങൾ പറയൂ, നിങ്ങളുടെ സ്വഭാവം ഞാൻ പറഞ്ഞു തരാമെന്ന് പറഞ്ഞു. ನಿಮ್ಮ ಆಪ್ತ ಸ್ನೇಹಿತರು ಯಾರೆಂಬುದಾಗಿ ನೀವು ಹೇಳ್ರಿ, ನಿಮ್ಮ ಸ್ವಭಾವ ಏನೆಂಬುದಾಗಿ ನಾನು ಹೇಳ್ತೀನಿ. യേശുവാണ് നിങ്ങളുടെ സ്നേഹിതനെങ്കിൽ നിങ്ങളുടെ സ്വഭാവം യേശുവിന് കിട്ടത്തില്ല, യേശുവിന്റെ സ്വഭാവം നിങ്ങളുടെ മേൽ വരും. നിങ്ങൾ ಯೇಸು ನಿಮ್ಮ ಸ್ನೇಹಿತನಾಗಿದ್ರೆ ನಿಮ್ಮ ಸ್ವಭಾವಗಳು ನಿಮ್ಮಲ್ಲಿ ಬರುವುದಿಲ್ಲ, ಯೇಸುವಿನ ಸ್ವಭಾವಗಳು ನಿಮ್ಮಲ್ಲಿ ಬರುವಂತದ್ದಾಗಿದೆ. ഇത് മനസ്സിലാക്കിയ പൗലോസ് പറഞ്ഞു, ഇനി ഞാൻ അല്ല ക്രിസ്തു അത്രേ എന്നിൽ ജീവിക്കുന്നത്. ಇದನ್ನು ಅರ್ಥ ಮಾಡಿಕೊಂಡಂತ ಪೌಲನೇ ಹೇಳುತ್ತಾ ಇದ್ದಾನೆ, ಇನ್ನು ಮುಂದೆ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. The moment you have a friendship with Jesus, ನೀವು ಯೇಸುವಿನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿಕೊಂಡ ಆ ಕ್ಷಣದಲ್ಲಿ the character of Jesus is displayed in your life. ಯೇಸುವಿನ
ಯೇಸುವಿನ ಗುಣಾತಿಶಯಗಳು ನಡತೆಗಳು ನಿಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಿಕ್ಕೆ The Bible says in Proverbs 17:17, ಸತ್ಯವೇದ ಹೇಳುತ್ತದೆ ಜ್ಞಾನೋಕ್ತಿಗಳು 17:17ರಲ್ಲಿ, friend loves us all times. ಒಬ್ಬ ಸ್ನೇಹಿತನು ಎಲ್ಲಾ ಸಮಯದಲ್ಲಿ ಪ್ರೀತಿಸ್ತಾನೆ. Proverbs 18:24, Jesus നിങ്ങളുടെ സ്നേഹിതനായ, യേശു ನಿಮ್ಮ സ്നേഹിതനാಗಿದ್ರೆ ഒരു കഷ്ടത വരുമ്പോൾ ഏറ്റവും കൂടുതൽ ഫ്രണ്ട്സ് ആണ് ഹെൽപ്പ് ചെയ്യുന്നത്. I am sure you have a mighty God called Jesus. When you have a problem in your life, you will come out victorious. ಒಂದು ಕಷ್ಟ ಬರುವಾಗ ಸ್ನೇಹಿತರೆ ಹೆಚ್ಚು ಸಹಾಯ ಮಾಡುವಂತವರಾಗಿದ್ದಾರೆ. ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಹೆಚ್ಚು ಸಹಾಯ ಮಾಡುವಂತ ಒಬ್ಬ ಸ್ನೇಹಿತನು ಯೇಸು ನಿಮ್ಮ ಜೊತೆಲಿ ಇದ್ದಾನೆ. Am I right or wrong? ನಾನು ಹೇಳೋದು ಸರಿಯಾ Yes or no? ಹೌದಾ ಇಲ್ಲವಾ? How many of you want Jesus as your friend? ನಿಮ್ಮಲ್ಲಿ ಎಷ್ಟು ಜನರು ಯೇಸು ನನ್ನ ಸ್ನೇಹಿತನಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ? The very last point. ಕಡೆಯದಾಗಿರುವಂತ ಒಂದು ಅಂಶವು, the God in heaven came down, he became our father. The same father became our friend. Now the friend becomes your brother. ಪರಲೋಕದಲ್ಲಿ ಇರುವಂತ ದೇವರು ಆತನು ಈ ಭೂಮಿಗೆ ಇಳಿದು ಬಂದನು ನಮ್ಮ ತಂದೆಯಾಗಿ ಮಾರ್ಪಟ್ಟಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ಸ್ನೇಹಿತನಾಗಿ ಮಾರ್ಪಟ್ಟಿದ್ದಾನೆ. ಅದು ಮಾತ್ರವಲ್ಲ, ಈಗ ಆತನು ನಮ್ಮ ಸಹೋದರನಾಗಿ ಮಾರ್ಪಟ್ಟಿದ್ದಾನೆ. The Bible says in Hebrews chapter 2 verse 11, Jesus was not ashamed to call us brothers. ಹಿಬ್ರಿಯ 2:11ರಲ್ಲಿ ಸತ್ಯವೇದ ಹೇಳ್ತಾ, ಯೇಸು ಸ್ವಾಮಿ ತನ್ನನ್ನು ಸಹೋದರರು ಎಂಬುದಾಗಿ ಕರೆದುಕೊಳ್ಳುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲ. യേശു നമ്മളെ സഹോദരൻ സഹോദരി എന്നാണ് വിളിച്ചത്. ಯೇಸು ನಮ್ಮ ಸಹೋದರನು ಸಹೋದರಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. John 3:16 ಎಲ್ಲರೂ കാണാതെ പറഞ്ഞേ, മലയാളത്തിൽ പറഞ്ഞേ. ಯೋಹಾನ 3:16 ಮಲಯಾಳಂ ಭಾಷೆಯಲ್ಲಿ കാണാതെ പറഞ്ഞേ, ನೋಡದೆ ಹಂಗೆ ಹೇಳ್ರಿ ನೋಡೋಣ. തന്റെ എല്ലാവരും പറഞ്ഞേ, ഏക ഏക ഏക. അപ്പൊ എത്ര മക്കളുണ്ട് ദൈവത്തിന്? പേര് ದೇವರಿಗೆ ಎಷ್ಟು ಮಕ್ಕಳಿದ್ದಾರೆ? ಒಬ್ಬನೇ ಮಗನು. ഇത് യോഹന്നാനി പറയുവാണ്. ಯೋಹಾನ ಇದನ್ನು ಹೇಳ್ತಾ ಇದ್ದಾನೆ. പുതിയ നിയമ ഉടമ്പടി തുടങ്ങുന്നതിന് മുൻപേ, യേശു ക്രൂശിൽ മരിക്കുന്നതിന് മുൻപേ ഉള്ളതാ ഒരു മകൻ. ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ಪ್ರಾರಂಭವಾಗಲಿಕ್ಕೆ ಮುಂಚೆ ಸಿಲುಬೆಯಲ್ಲಿ ಪ್ರಾಣ ಕೊಡಲಿಕ್ಕೆ ಮುಂಚೆ ಅಲ್ಲಿ ಬರೆಯಲ್ಪಟ್ಟಿರುವಂತಹ ಒಬ್ಬನೇ ಮಗನೆಂಬುದಾಗಿ പൗലോസ് കൊലോസ്യർക്ക് എഴുതിയ ലേഖനത്തിൽ എഴുതി, ദൈവത്തിന്റെ ആദ്യജാതനായ യേശു. ಆದರೆ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ, ದೇವರ ಮೊದಲನೇ ಮಗನೆಂಬುದಾಗಿ, ಕುಮಾರನೆಂಬುದಾಗಿ. എപ്പോഴും ഒരാളെ ആദ്യജാതൻ എന്ന് വിളിക്കുന്നത്? ಯಾವಾಗ ಒಬ್ಬನನ್ನು ಮೊದಲನೇ ಪುತ್ರನೆಂಬುದಾಗಿ ಕರೆಯುವಂಥದ್ದು. വീട്ടിൽ മൂത്ത എല്ലാവരും കരങ്ങൾ ഉയർത്തിക്കും. ಮನೆಯಲ್ಲಿ ನಾನೇ ಮೊದಲನೇ ಮಗನು, ಹಿರಿಯ ಮಗನೆಂಬುದಾಗಿರುವ. നിങ്ങൾ ഏക മകൻ എന്ന് ആരെങ്കിലും പറയുമോ? ನಿಮ್ಮನ್ನು ಒಬ್ಬನೇ ಮಗನೆಂಬುದಾಗಿ ಯಾರಾவது ಕರೀತಾರ? I have my brother. My brother is here. ನನಗೆ ನನ್ನ ಸಹೋದರ ಇಲ್ಲಿದ್ದಾನೆ. He is the pastor of our Trivandrum City Church. ಟ್ರಿವಾಂಡ್ರಮ್ ಪಟ್ಟಣದ ಸಭೆಯಲ್ಲಿ ಅವರು ಪಾಸ್ಟರ್ ಆಗಿದ್ದಾರೆ. Nobody will say, എൻ്റെ പപ്പായ്ക്കും മമ്മിക്കും ബ്രദർ എസ്.ജെ. മനോമോഹന് ഏക മകനേ ഉള്ളൂ. ಯಾರು ಕೂಡ ಬ್ರದರ್ ಎಸ್.ಜೆ. ಮನೋಮೋಹನ್ಗೆ ಒಬ್ಬನೇ ಮಗನೆಂಬುದಾಗಿ ಹೇಳೋದಿಲ್ಲ. ഇത് ആദ്യജാതൻ, ഫസ്റ്റ് ഫെലോ. ಈತನು ಮೊದಲನೇ ಪುತ್ರನು, ಮೊದಲನೇ ಮಗನು. യേശു ക്രൂശിൽ മരിച്ചതോടെ യേശു നിങ്ങളുടെ സഹോദരനായി എന്നൊരു തിരിച്ചറിവ് ഉണ്ടായാൽ യു വിൽ നെവർ ലൂസ് യുവർ ഇറ്റേണൽ ലൈഫ്. കാരണം ആ കുടുംബത്തിലെ അംഗമായി തീരുക. ಯೇಸು ನಿಮ್ಮ ಸಹೋದರನ ಎಂಬುದಾಗಿ ನೀವು ತಿಳಿದುಕೊಂಡ್ರೆ, ಆ ತಿಳುವಳಿಕೆ ಇದ್ರೆ ನಿಮ್ಮ ನಿತ್ಯ ಜೀವನವು ಎಂದೂ ಕಳೆದುಕೊಳ್ಳುವುದಿಲ್ಲ. ಯಾಕಂದ್ರೆ ನೀವು ತಂದೆಯ ಕುಟುಂಬದಲ್ಲಿ ನೀವು ಕೂಡ ಸೇರಿಕೊಂಡವರಾಗಿದ್ದೀರಿ. ಆಮೆನ್. എൻ്റെ സഹോദരൻ എന്നെ ഒരിക്കലും വിട്ടിട്ട് പോകുന്നില്ല. He will never leave me. ನನ್ನ ಸಹೋದರ ಎಂದಿಗೂ ನನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. Because Proverbs 17:17 says, ಯಾಕಂದ್ರೆ ಜ್ಞಾನೋಕ್ತಿಗಳು 17:17ರಲ್ಲಿ ಬರೆಯಲ್ಪಟ್ಟಿದೆ, always stay together. ಸ್ನೇಹಿತರು ಯಾವಾಗಲೂ ಒಟ್ಟಾಗಿ ಜೀವಿಸ್ತಾರೆ. But when a problem comes, friends may leave you. ಸಮಸ್ಯೆಗಳು ಬರುವಾಗ ಸ್ನೇಹಿತರು ಒಂದು ವೇಳೆ ನಿಮ್ಮನ್ನು ಬಿಟ್ಟು ಬಿಡಬಹುದು. But a brother will never leave you. ಆದರೆ ನಿಮ್ಮ ಸಹೋದರನು ಎಂದಿಗೂ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. Romans 8:29 the Bible says he is the firstborn. ರೋಮ 10:29ರಲ್ಲಿ ಬರೆಯಲ್ಪಟ್ಟಿದೆ, ಆತನೇ ಮೊದಲನೇ ಪುತ್ರನಾಗಿದ್ದಾನೆ. യേശുവിന്റെ സഹോദരനാകുമ്പോൾ നിങ്ങൾ യേശുവിന്റെ അതേ കുടുംബത്തിലെ അംഗമായി തീരുകയാണ്. ನೀವು ಯೇಸು ನಿಮ್ಮ ಸಹೋದರನಾಗಿ ಮಾರ್ಪಟ್ಟರೆ ನೀವು ಯೇಸುವಿನ ಅದೇ ಕುಟುಂಬದಲ್ಲಿ ನೀವು ಒಂದು ಅಂಗವಾಗಿ ಮಾರ್ಪಡುತ್ತಾ ಇದ್ದೀರಿ. Am I right? ನಾನು ಹೇಳುವುದು ಸರಿ? Am I right or wrong? ನಾನು ಸರಿಯಾಗಿ ಹೇಳ್ತಾ ಇದ್ದೀನ, ತಪ್ಪು ಹೇಳ್ತಾ ಇದ್ದೀನಿ? യേശുവിന്റെ കുടുംബത്തിലെ അംഗമായാൽ, യേശുവിನ ಕುಟುಂಬದಲ್ಲಿ ನೀವು ಒಂದು ಅಂಗವಾಗಿ ಮಾರ್ಪಟ್ರೆ നിങ്ങൾ അനുഗ്രഹിക്കപ്പെടുമോ അതോ കഷ്ടതകളും ശാപവും എല്ലാം വരുമോ? ನೀವು ಆಶೀರ್ವದಿಸಲ್ಪಡ್ತೀರಾ? ಕಷ್ಟಗಳು ಶಾಪಗಳು ಮಾತ್ರ ನಿಮ್ಮ ಜೀವಿತದಲ್ಲಿ ಇರ್ತದ? വേദപുസ്തകം ഗലാത്യർക്ക് എഴുതിയ ലേഖനം 3-ാം അധ്യായത്തിൽ പൗലോസ് പറയുകയാണ്, his descendant of Abraham who was blessed was none other than Jesus. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಗಲಾತ್ಯ 3:13 ವಾಕ್ಯದಲ್ಲಿ ನಾವು ನೋಡುವುದಾಗಿದ್ರೆ, ಅಬ್ರಹಾಮನ ಸಂತತಿಯವರು ಬೇರೆ ಯಾರಲ್ಲ, ಅವರು ಯಾವ ಮೂಲಕವಾಗಿ ಆಶೀರ್ವದಿಸಲ್ಪಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರ ಮೂಲಕವಾಗಿ ಮಾತ್ರ ಅವರು ಆಶೀರ್ವದಿಸಲ್ಪಡುತ್ತಾರೆ. ಬ್ರದರ್ಸ್ന്റെ പ്രത്യേകത, same blood
flows through them. ಸಹೋದರರ ಒಂದು ವಿಶೇಷವಾದ ಒಂದು ಗುಣ ಲಕ್ಷಣವೇನು ಗೊತ್ತಾ? ಒಂದೇ ರಕ್ತ ಅವರ ಇಬ್ಬರಲ್ಲಿ ಹರಿಯುವಂತದಾಗಿದೆ. Am I right? ಆಮೆನ್. Am I right? Father and ಅದೇ blood. You know, I can always exchange my blood with my brother. ತಂದೆಗೆ ಇರುವಂತ ಅದೇ ರಕ್ತ ನಮ್ಮಲ್ಲಿ ಹರಿತಾ ಇರ್ತದೆ. ನಾನು ಯಾವಾಗಲೂ ನನ್ನ ಸಹೋದರನಿಗೆ ನನ್ನ ರಕ್ತವನ್ನು ಹಂಚಿಕೊಳ್ಳಬಹುದು. യേശുവിന്റെ ബ്രദറായി തീരുമ്പോൾ യേശുവിന്റെ രക്തം നിങ്ങളുടെ ജീവിതത്തിലൂടെ ഒഴുകുമ്പോൾ ഒരിക്കലും പിശാചിന് നിങ്ങളുടെ ജീവിതത്തെ ആക്രമിച്ച് നിങ്ങളെ പാപിയാക്കി തീർത്ത് നിങ്ങളെ നരകത്തിലേക്ക് കൊണ്ടുപോകാനുള്ള ഒരു സാധ്യതയില്ലാത്തിനും നിങ്ങളൊന്ന് വിശ്വസിച്ചാൽ മതി, ഞാൻ യേശുവിന്റെ സഹോദരനാണെന്നുള്ളത്. ಯೇಸುವಿನ ರಕ್ತ ನಿಮ್ಮಲ್ಲಿ ಹರಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಯೇಸು ನಿಮ್ಮ ಒಳಗಡೆ ಹರಿದು ಅದು ಶಾಪವನ್ನಲ್ಲ, ಅದು ನಿಮಗೆ ಆಶೀರ್ವಾದವನ್ನು ಕೊಡುತ್ತೆ. ನೀವು ನಂಬಿಕೆ ಇಡಬೇಕು, ನಾನು ಯೇಸು ನನ್ನ ಸಹೋದರನೆಂಬುದಾಗಿ ನೀವು ಅಂಗೀಕರಿಸಬೇಕು. സഹോദരനായാൽ you share your inheritance. ಸಹೋದರನಾಗಿದ್ದರೆ ನಿಮ್ಮ ಪಾಲನ್ನು ನಿಮ್ಮ ಆಸ್ತಿ ನೀವು ಹಂಚಿಕೊಳ್ಳುವಂತವರಾಗಿದ್ದೀರಿ. നമ്മുടെ നാട്ടിൽ പറഞ്ഞാൽ പാർട്ടീഷൻ ചെയ്യുക. കേട്ടിട്ടുണ്ടോ? ആരും കേട്ടിട്ടില്ല അല്ലേ? ആഹാ, അതിനു വേണ്ടിയിട്ട് കേസുകളും കോടതിയും ഒക്കെ ചെയ്യുന്ന മലയാളികളാണ് ഫേമസ്. പാർട്ടീഷൻ, തുല്യമായിട്ട് വീതിക്കണം. റൈറ്റ്? കേട്ടിട്ടുണ്ടോ? ಆಸ್ತಿಯನ್ನು ಹಂಚಿಕೊಳ್ಳುವುದು ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಾರದು, ಸರಿಯಾಗಿರಬೇಕು. മൂത്ത സഹോദരന് ഒരു കാര്യം പിതാവ് വില്ലെഴുതി വെച്ചാൽ ഇപ്പോഴത്തെ റൂൾ അനുസരിച്ച് പിതാവ് മറ്റുള്ളവർക്ക് കൊടുത്തില്ലെങ്കിൽ ഇന്ത്യ ഗവൺമെന്റ് റൂൾ അനുസരിച്ച് അത് വീതിച്ച് ബാക്കി എല്ലാവർക്കും കൊടുക്കണം. ತಂದೆ ಒಂದು ವೇಳೆ ಒಂದು ಉಯಿಲನ್ನು ಪತ್ರವನ್ನು ಬರೆದಿಟ್ಟಿದ್ರೆ, ತಂದೆ ಇಲ್ಲದೆ ಇದ್ರೂ ಕೂಡ ಕೋರ್ಟ್ನ ಒಂದು ನಿಯಮ ಪ್ರಕಾರವಾಗಿ ಆ ಹಿರಿಯ ಮಗನು ಎಲ್ಲರಿಗೂ ಸರಿಸಮವಾಗಿ ಆ ಪಾಲನ್ನು ಹಂಚಿಕೊಡುವಂತವನಾಗಿರಬೇಕು. പാപിയായിരുന്ന നമ്മുടെ മേൽ ഒരു അനുഗ്രഹത്തെയും ദൈവം അയക്കത്തില്ല എന്ന് പറഞ്ഞ പഴയ നിയമത്തിൽ യേശുവിന് മാത്രം അനുഗ്രഹിച്ചു വെച്ചപ്പോൾ പുതിയ നിയമത്തിന്റെ കീഴിൽ വന്നപ്പോൾ യേശു പറയുകയാണ്, ദൈവത്തെ നോക്കി, പിതാവായ ദൈവത്തെ നോക്കി പറയാ, ഇവരെന്റെ സഹോദരന്മാരായതുകൊണ്ട് എന്റെ മേലുള്ള സകല അനുഗ്രഹങ്ങളും അബ്രഹാമിന് കൊടുത്ത സകല വാഗ്ദത്തങ്ങളും എല്ലാ അനുഗ്രഹങ്ങളും എന്റെ മേലുള്ളത് ഇവർക്ക് ഇൻഹെറിറ്റൻസ് ആയിട്ട് ഞാൻ തുല്യമായിട്ട് വീതിച്ചു കൊടുക്കാൻ പോകുന്നു. That is why when you have Jesus Christ as your brother, you will be blessed for sure. ಯೇಸು ಕ್ರಿಸ್ತನ ನಿಮ್ಮ ಸಹೋದರನಾಗಿದ್ದರೆ ನೀವು ಅಬ್ರಹಾಮನ ಆಶೀರ್ವಾದಕ್ಕೆ ಯೋಗ್ಯರಾಗಿರುತ್ತೀರಿ. ಯಾಕಂದ್ರೆ ಯಾವ ಆಶೀರ್ವಾದ ನಿಮಗೆ ಕೊಡೋದಿಲ್ಲ ಪಾಪಿಗಳಾಗಿರುವುದರ ಮೂಲಕವಾಗಿ ಎಂಬುದಾಗಿ ಬರೆಯಲ್ಪಟ್ಟ ಸ್ಥಳದಲ್ಲಿ ಯೇಸು ಸಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿ ನಮ್ಮ ಸಹೋದರನಾಗಿ ಮಾರ್ಪಟ್ಟಿರುವುದನ್ನ ನಮ್ಮ ಎಲ್ಲ ಆಸ್ತಿಯನ್ನು ಯೇಸು ಸ್ವಾಮಿ ನಾನು ನನ್ನ ಸಹೋದರಿಗೆ ಹಂಚಿಕೊಡ್ತೀನಿ ಎಂಬುದಾಗಿ ಆತನು ವಾಗ್ದಾನ ಮಾಡಿದ. Hallelujah. 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 യേശുവിനെ അനുഗ്രഹിച്ചു. യേശുവ സോഴ്സ് ഓഫ് ബ്ലെസ്സിംഗ്. ആ യേശുവിന്റെ ബ്രദർ ആയാൽ നിങ്ങളൊന്ന് വിശ്വസിച്ചാൽ മതി, ജീസസ് ഇസ് മൈ ബ്രദർ, തിങ്സ് വിൽ ചേഞ്ച് ഇൻ യുവർ ലൈഫ്. ಯೇಸುವೇ ಆಶೀರ್ವಾದದ ಆಧಾರವಾಗಿ ಮೂಲ ಕಾರಣವಾಗಿದ್ದಾನೆ. ಹಾಗೆ ಯೇಸು ನನ್ನ ಸಹೋದರನೆಂಬುದಾಗಿ ಅರ್ಥ ಮಾಡಿಕೊಂಡ್ರೆ what inheritance do you get? ನಾಲ್ಕನೇದಾಗಿ ಏನು ಆಶೀರ್ವಾದಗಳು ನೀವು ಹೊಂದಿಕೊಳ್ಳುತ್ತೀರಿ? Number 1, salvation, Hebrews 1:14. ಮೊದಲನೇದಾಗಿ ರಕ್ಷಣೆ, ಹಿಬ್ರಿಯ 1:14 ಪ್ರಕಾರವಾಗಿ. Number 2, eternal life. ಎರಡನೇದಾಗಿ ನಿತ್ಯ ಜೀವನ, Matthew 19:29. ಮತ್ತಾಯ 19:29. Number 3, the kingdom of God. ಮೂರನೇದಾಗಿ ದೇವರ ರಾಜ್ಯ ನಮಗೆ Matthew 25:34. ಮತ್ತಾಯನ ಸುವಾರ್ತೆ 25:34. 25:34. Number 4, imperishable body, 1 Corinthians 15:50-54. 1 ಕೊರಿಂಥ 15:50-54 ಲಯವಾಗದೇ ಇರುವಂತ ಒಂದು ದೇಹ. Number 6, promises of God, Hebrews 6:12. ಇಬ್ರಿಯ 6:12 ಪ್ರಕಾರವಾಗಿ ದೇವರ ಒದಗಿಸಲ್ಪಡುವಂತ ಕಾರ್ಯಗಳು. Number 7, 1 Peter 3:9, God's blessings. 1 ಪೇತ್ರ 3:9 ಪ್ರಕಾರವಾಗಿ ದೇವರ ಆಶೀರ್ವಾದಗಳು. Finally, ಕಡೆಯದಾಗಿ a place in heaven. കർത്താവ് പറഞ്ഞു, ഞാൻ പോകുന്നത് നിങ്ങൾക്ക് നല്ലത്, ഞാൻ നിങ്ങൾക്ക് പോയിട്ട് അനേകം വാസസ്ഥലങ്ങളെ അപ്പൊ നമ്മൾ വിചാരിക്കും യേശു അവിടെ പോയിട്ട് ഇഷ്ടികയും സിമെന്റും മണലും ഒക്കെ എടുത്ത്. നോ, when you become a brother in Jesus, അത് യേശുവിന് മാത്രമുള്ളത്. പാപം ചെയ്യാത്തതായിട്ട് ഒറ്റ മനുഷ്യനെ ഈ ലോകത്തിൽ വന്നുള്ളൂ. ആരാ? യേശുവിന് മാത്രമേ ഉള്ളൂ. But he decided to share his inheritance with his brothers and sisters. ಯೇಸು ಕ್ರಿಸ್ತನು ಹೇಳಿದ, ನಾನು ಹೋಗಿ ನಿಮಗೊಂದು ಸ್ಥಳವನ್ನು ಸಿದ್ಧ ಮಾಡಿ ಆಮೇಲೆ ನಾನು ಇರುವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ. ಯೇಸು ಈಗ ಯಾವ ಇಟ್ಟಿಗೆ ಮರಳು ಸಿಮೆಂಟ್ ಹಾಕಿ ಸಿದ್ಧ ಮಾಡುತ್ತಲ್ಲ, ಆದರೆ ಯೇಸು ನಮ್ಮ ಸಹೋದರನಾಗಿ ಮಾರ್ಪಟ್ಟಿರುವುದರಿಂದ, ಪಾಪರಹಿತನಾಗಿರುವುದರಿಂದ ಆ ಆಶೀರ್ವಾದವನ್ನು ನಮಗೆ ಆತನ ಹಂಚಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. രക്ഷ, സൗഖ്യം, വിടുതൽ, അനുഗ്രഹം, പാപമോചനം, നിത്യജീവൻ,
വീണ്ടെടുപ്പ് എല്ലാം സംഭവിക്കുന്നത് നിങ്ങൾ യേശുവിൻ്റെ സ്വന്തം സഹോദരനായി തീർന്ന് നിങ്ങളും യേശു ക്രിസ്തുവും ഒരേ കുടുംബത്തിൽ ഒരേ രക്തത്തിൻ്റെ കീഴിൽ വരുമ്പോഴാണ്. കർത്താവായ യേശു ക്രിസ്തുവിൻ്റെ രക്തം നമ്മളെ രക്ഷിക്കുന്നു എന്ന് പുതിയ നിയമത്തിൽ പഠിപ്പിച്ച പഠിപ്പീര് സ്വർഗത്തിലേക്ക് പുതിയ വാതിൽ തുറന്ന് പാപികളായിരുന്ന നമ്മെ യേശുവിൻ്റെ സഹോദരനായതുകൊണ്ട് അവിടെ ചെല്ലുമ്പോൾ ചോദിക്കത്തില്ല നീ എത്ര പാപം ചെയ്തു, നീ എന്നാ രക്ഷിക്കപ്പെട്ടത്, ഇതൊന്നും ചോദിക്കത്തില്ല. യേശു പറഞ്ഞു എൻ്റെ ആത്മാവുള്ളവൻ എനിക്കുള്ളവനാകുന്നത്. My spirit, the one who has my spirit belongs to me. Wow, come, welcome to heaven എന്ന് പറഞ്ഞ് കർത്താവ് നിങ്ങളെ സ്വർഗത്തിലേക്ക് സ്വാഗതം ചെയ്യുന്നു. ಆಮೆನ್. ಪರಲೋಕದಲ್ಲಿ ನಾವು ಹೋಗುವಾಗ ಯೇಸು ಕ್ರಿಸ್ತನ ಆತ್ಮವುಳ್ಳವರಾಗಿದ್ದರೆ ನಾವು ಯೇಸುವಿಗೆ ಸೇರಿದವರಾಗಿರುತ್ತೇವೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಾಗ ನಮ್ಮ ರಕ್ಷಣೆ, ವಿಮೋಚನೆ, ಆಶೀರ್ವಾದ, ನಿತ್ಯ ಜೀವ, ಪರಲೋಕದ ಭಾಗ್ಯ, ಆತ್ಮನ ಅಭಿಷೇಕ, ಈ ಎಲ್ಲ ಸ್ವಾಸ್ಥ್ಯಗಳು ದೇವರು ನಮಗೆ ಕೊಡುತ್ತಾನೆ. ದೇವರು ನಮ್ಮನ್ನು ಏನು ಪಾಪ ಮಾಡಿದೆ ಹೆಂಗಿದೆ ಎಂಬುದಾಗಿ ಕೇಳುವುದಿಲ್ಲ. ಯೇಸುವಿನ ಆತ್ಮ ನಾವಿದ್ರೆ, ಯೇಸುವಿನ ಸಹೋದರರಾಗಿರುವಾಗ ಎಲ್ಲ ಆಶೀರ್ವಾದವನ್ನು ನಮಗೆ Hallelujah. 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 ഞാൻ എൻ്റെ ലൈഫിൽ when I realized that God is very close to me, He is my father, He is my friend, He is my brother, things started to change dynamically in our lives. ಯಾವಾಗ ನನ್ನ ಜೀವಿತದಲ್ಲಿ ದೇವರು ನನ್ನ ತಂದೆ, ನನ್ನ ಸ್ನೇಹಿತನು, ನನ್ನ ಸಹೋದರನೆಂಬುದಾಗಿ ನಾನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನನ್ನ ಜೀವನದ വിശ്വസിക്കുന്നവർക്ക് ഒരു പോരാട്ടം ഇല്ല, കാരണം നിങ്ങളുടെ പിതാവ് ജയിച്ചവനായിരുന്നു. ಇದನ್ನು ನಂಬುವಂತವರಿಗೆ ನಿಮಗೆ ಯಾವ ಹೋರಾಟಗಳಿಲ್ಲ, ಯಾಕೆಂದ್ರೆ ನಿಮ್ಮ ದೇವರು പോരാട്ടവുമായിട്ട് പിശാച് വരുമ്പോഴേ പിശാച് നമ്മുടെ അടുത്ത് നിൽക്കുന്ന പിതാവിനെ കാണും. അവൻ 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 ಹೋರಾಟವನ್ನು ಕೊಡುವಂತ ಸೈತಾನ ಮಾತ್ರ ಬರುವಾಗ ನಮ್ಮ ಹತ್ತಿರ ತಂದೆಯಾದ ದೇವರು ನಿಂತಿರುವಾಗ ಅದು ನೋಡುವಾಗ ಸೈತಾನ ನಮ್ಮನ್ನು ಬಿಟ್ಟು ಆತನ ಏನ್ ಮಾಡ್ತಾನೆ, ಓಡಿ ಹೋಗುವಂತ. പറയുന്നത് പോലെ ഞാനൊരു മകനാണെങ്കിൽ എൻ്റെ പിതാവിനോട് ഞാൻ പറയുന്നത് പോലെ അതാ യേശു പറഞ്ഞു നിങ്ങൾ എൻ്റെ നാമത്തിൽ എന്ത് പറഞ്ഞാലും ഇറ്റ് വിൽ ഹാപ്പൻ. ಎರಡನೇದಾಗಿ ಒಬ್ಬ ತಂದೆಯಾಗಿದ್ದರೆ ನಾನು ಮಗನಾಗಿದ್ದುಕೊಂಡು ನಾನು ಕೇಳುವುದು ಎಲ್ಲವನ್ನು ಆತ ನಾನು ಒದಗಿಸಿಕೊಡ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನನ್ನ ನಾಮದಲ್ಲಿ ತಂದೆಯ ಬಳಿಗೆ ಯಾವುದೆಲ್ಲ ಕೇಳ್ತೀರೋ ಅದೆಲ್ಲ. We are getting ready to pray. നമ്മൾ പ്രാർത്ഥിക്കാൻ പോവുകയാണ്. ഒറ്റ സാക്ഷ്യം പറഞ്ഞിട്ട് വെരി സ്മോൾ ടെസ്റ്റിമണി ടു എൻകറേജ് യു. ಒಂದು ಚಿಕ್ಕ ಸಾಕ್ಷಿಯನ್ನು ಕೊಟ್ಟು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. നിങ്ങൾ ഒരു മകനായിരിക്കുന്നതിന്റെ ആ ഒരു ശക്തി എന്താണെന്നുള്ളത് ഞാൻ പറഞ്ഞു. ನೀವೊಬ್ಬ ಮಗನಾಗಿದ್ರೆ ಅದರ ಶಕ್ತಿ ಏನೆಂಬುದಾಗಿ ನಾನು ಹೇಳ್ತೀನಿ. ഒരു പേരന്റ് എന്ന നിലയിൽ we go through all the processes. നമ്മുടെ വൈഫ് ഡെലിവറി ആകുമ്പോൾ നമ്മുടെ മനസ്സിൽ ഒത്തിരി ഭാരം, ടെൻഷൻസ് എല്ലാം വരുന്നത്. ನಾವು ಒಬ್ಬ ತಂದೆ ತಾಯಿಯಾಗಿ ನಾವು ತಂದೆಯಾಗಿರುವಾಗ ಅಲ್ಲಿ ನಾವು ಹೆಂಡತಿ ಬಸರಾಗಿದ್ದು ಪ್ರಸವ ಮಾಡುವಾಗ ಆ ಎಲ್ಲ ಸಮಸ್ಯೆಗಳಿಗೆ ಹೆಚ್ಚು ಒತ್ತಡಗಳು ನಮ್ಮ ಮೇಲೆ ಬರುವಂತದಾಗಿರುತ್ತದೆ. ಬೇಬಿ ಜನಿച്ചു കഴിഞ്ഞാലും ಬೇಬಿಗೆ എന്തെങ്കിലും അസുഖം വരുമോ വന്നാൽ ടെൻഷനാ. ಆ ಮಗು ಹುಟ್ಟಿದ ಮೇಲೆ ಆ ಮಗು ಏನಾದರೂ ಅಸ್ವಸ್ಥರಾಗಿದ್ರೆ, ಅನಾರೋಗ್ಯ ಬಂದ್ರೆ ನಮಗೆ ಒತ್ತಡಗಳು ಬರ್ತದೆ. എൻ്റെ കൊച്ചിന് 2 ആഴ്ച പ്രായമുള്ളപ്പോൾ, ನನ್ನ ಮಗಳಿಗೆ 2 ವಾರಗಳು ಆ ಒಂದು ವಯಸ್ಸಿದ್ದಾಗ, ഞാൻ ഒരിക്കൽ ഡാഡിയുടെ കൂടെ ഷൊർണൂറിൽ പ്രസംഗിക്കാൻ കൺവെൻഷനിൽ പ്രസംഗിക്കാനായിട്ട് പോയ സമയത്ത് ನನ್ನ ತಂದೆ ಜೊತೆಲಿ ಸೊರ್ನೂರಲ್ಲಿ ಕನ್ವೆನ್ಷನ್ ಪ್ರಸಂಗ ಮಾಡ್ಲಿಕ್ಕೆ ನಾನು ಹೋಗಿದಾಗ, അത് മീറ്റിംഗ് കഴിഞ്ഞ ഉടൻ ഫോൺ എന്റെ വൈഫ് വിളിച്ചു പറഞ്ഞു, മകളെ നമ്മൾ ICUവിൽ അഡ്മിറ്റ് ചെയ്തിരിക്കുകയാണ്, മകൾ മോഷൻ പാസ് ചെയ്യുന്നിടത്തുള്ള ബ്ലഡ് ഇങ്ങനെ പോയിക്കൊണ്ടിരിക്കുകയാണ്. ഹോസ്പിറ്റലിൽ പോയപ്പോൾ ഡോക്ടർ പറഞ്ഞു സ്മോൾ ഇൻറ്റസ്റ്റൈൻ ലാർജ് ഇൻറ്റസ്റ്റൈൻ്റെ അകത്ത് പോയുള്ളൊരു സാധ്യതയാണ്, ഇത്ര ചെറുതിലെ വേറെ ഇൻഫെക്ഷൻസ് ഒന്നും വരത്തില്ല, കാരണം മദേഴ്സ് ബ്രസ്റ്റ് മിൽക്ക് മാത്രമേ കുടിക്കുന്നുള്ളൂ, അതുകൊണ്ട് അങ്ങനെ ഒരു ഓപ്പറേഷൻ ചെയ്യേണ്ടി വരും എന്ന് പറഞ്ഞു. മൈ ഹാർട്ട് ബ്രോക്ക്. ನಾನು ಸೊರ್ನೂರಿನಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಹೋಗಿದ್ದಾಗ ಪ್ರಸಂಗ ಮುಗಿಯುವಂತ ಸಮಯದಲ್ಲಿ ನನ್ನ ಹೆಂಡತಿ ಫೋನ್ ಮಾಡಿ ಅವರು ಹೇಳಿದ್ರು, ನನ್ನ ಮಗಳನ್ನು ICUಲಿ ಅಡ್ಮಿಟ್ ಮಾಡಿದ್ವಿ, ಯಾಕೆಂದ್ರೆ ಆಕೆ ಮೋಸನ ಹೋಗುವಾಗ ರಕ್ತ ಬರುತ್ತದೆ, ಡಾಕ್ಟರ್ಗಳು ಹೇಳಿದ್ದಾರೆ ಎದೆ ಹಾಲು ಮಾತ್ರ ಕುಡಿಯೋದ್ರಿಂದ ಬೇರೆ ಇನ್ಫೆಕ್ಷನ್ ಆಗಲಿಕ್ಕೆ ಸಾಧ್ಯವಿಲ್ಲ, ದೊಡ್ಡ ಕರಳು ಚಿಕ್ಕ ಕರಳು ಒಳಗಡೆ ಅದು ಪ್ರವೇಶ ಮಾಡಿರಬಹುದು, ಅದರಿಂದ ಹಿಂಗೆ ಆಗ್ತಾ ಇದೆ, ಆದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಅಡ್ಮಿಟ್ ಮಾಡಿದ್ವಿ ಎಂಬುದಾಗಿ ಅವರು ಫೋನ್ ಮಾಡಿದ್ರು. ഹോപ്പ് ഇൻ ജീസസിന്റെ ഷൊർണൂർ ചർച്ചിലെ പാസ്റ്റർ ഒരു ഡോക്ടറാണ്, അനന്തപുരി ഹോസ്പിറ്റലിലെ ഒരു ഡോക്ടറാണ്. അദ്ദേഹം പറഞ്ഞു, ബാ നമുക്ക് പോകാം, വിൽ ഗോ ടു എറണാകുളം ആൻഡ് സീ. ಸೊರ್ನೂರಿನಲ್ಲಿರುವಂತಹ ಪಾಸ್ಟರ್ ಒಬ್ಬ ಡಾಕ್ಟರ್ ಆಗಿದ್ದರಿಂದ ಅವರು ಹೇಳಿದ್ರು, ಬನ್ನಿ ನಾವು ಹೋಗೋಣ, ನಾವು ಹೋಗಿ ನಾವು ನೋಡೋಣ ಎಂಬುದಾಗಿ ಅವರು ಹೇಳಿದ್ರು. 2 മണിക്കൂർ ഡ്രൈവ് ചെയ്ത് എറണാകുളം മെഡിക്കൽ ട്രസ്റ്റിൽ എത്തിയപ്പോൾ ആ ICUവിൽ പോയപ്പോൾ എൻ്റെ ഹാർട്ട് ബ്രോക്കൺ ആയി. ബിക്കോസ് മൈ ഡോട്ടർ 2 ആഴ്ച പ്രായമുള്ള കൊച്ച് ഒരു ചെറിയ ഡയപ്പർ ഇട്ട് ശരീരം മുഴുവൻ ഇങ്ങനെ ട്യൂബ്സ് ആയിട്ട് വളരെ കഷ്ടതയോടെ ആ ബെഡിൽ കിടക്ക് കരയുക. ನಾವು ಎರ್ನಾಕುಳಂ ಹೋಗಿದಾಗ ಆಸ್ಪತ್ರೆಯಲ್ಲಿ 2 ತಾಸುಗಳು ಬಿಟ್ಟು ನಾವಲ್ಲಿ ಹೋಗಿ ನೋಡಿದಾಗ 2 ವಾರ ಆಗಿರುವಂತ ನನ್ನ ಮಗಳು ಒಂದು ಡೈಪರ್ ಹಾಕೊಂಡು ಬಾಡಿ ಪೂರ್ತಿ ಆ ಟ್ಯೂಬ್ಗಳು ಹಾಕೊಂಡು ಹಾಗೆ ಮಲಗಿ ನೋಡಿದ ನನ್ನ ಹೃದಯ ಒಡೆದೋಗಿತ್ತು. Pain. ನೋವು. I looked at my wife, she was crying. ನಾನು ನನ್ನ ಹೆಂಡತಿ ನೋಡುವಾಗ ಆಕೆ ಅಳುತ್ತಾ ಇದ್ದಳು. എന്ത് ചെയ്യണമെന്ന് അറിയത്തില്ല, ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಾ ಇಲ್ಲ. A slow voice whispered in my ears. ನನ್ನ
ಕಿವಿಯಲ್ಲಿ ಒಂದು ನಿಶ್ಶಬ್ದವಾದ ಶಬ್ದವು ಬಂದಿದೆ. I am your father. ನಾನು ನಿನ್ನ ತಂದೆಯಾಗಿದ್ದೀನಿ. I am your friend. ನಾನು ನಿನ್ನ ಸ್ನೇಹಿತನಾಗಿದ್ದೀನಿ. I am your brother. ನಾನು ನಿನ್ನ ಸಹೋದರನಾಗಿದ್ದೀನಿ. And my name is Jesus. ನಾನು ಆತನ ಹೆಸರು ಯೇಸು ಎಂಬುದಾಗಿ. You know, when the Holy Spirit spoke to me this, ಪರಿಶುದ್ಧ ಆತ್ಮನು ಇದನ್ನು ನನ್ನ ಸಂಗಡ ಮಾತನಾಡಿದಾಗ I told my wife, ನಾನು ನನ್ನ ಹೆಂಡತಿ ನೋಡಿ it is not my responsibility to pray for her and to heal her. It is the responsibility of my father Jesus to heal her right now. ನಾನು ತಕ್ಷಣ ಹೇಳಿದೆ, ಇದು ನನ್ನ ಜವಾಬ್ದಾರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಸೌಖ್ಯ ಮಾಡುವಂಥದ್ದು. ಇದು ನನ್ನ ತಂದೆಯಾಗಿರುವಂತಹ ಯೇಸುವಿನ ಜವಾಬ್ದಾರಿ, ಆಕೆಯನ್ನು ಸೌಖ್ಯಪಡಿಸುವಂಥದ್ದು. ഒരു മര്യാദ ഇല്ലാത്ത പിതാവിനെ പോലെ ഞാനും ആ ഡോക്ടറും ഞങ്ങൾ കാർ എടുത്ത് എൻ്റെ മകൾക്ക് എന്ത് സംഭവിച്ചു എന്ന് അന്വേഷിക്കാൻ പോലും ഇനി നിൽക്കാതെ ഞങ്ങൾ രണ്ടുപേരും തിരിച്ച് ഷൊർണൂരിലേക്ക് പോയി. ಯಾವ ಒಂದು ಘನತೆ ಗೌರವ ಇಲ್ಲದೆ ಇರುವಂತ ಆ ಒಂದು ಪ್ರೀತಿ ಇಲ್ಲದೆ ಇರುವಂತ ತಂದೆಯ ಹಾಗೆ ಕಾರನ್ನು ತಕೊಂಡು ನಾನು ಮತ್ತು ಆ ಪಾಸ್ಟರ್ ಮತ್ತು ತಿರುಗಿ ഷൊർണൂರಿಗೆ ನಾವು ಬಂದೆವು. ഞാൻ മീറ്റിംഗ് കഴിഞ്ഞ് വൈകുന്നേരം മീറ്റിംഗ് കഴിഞ്ഞ് വിളിച്ചപ്പോൾ ഗ്രീഷ്മ പറഞ്ഞു ഞങ്ങളെ നോർമൽ വാർഡിലേക്ക് ഷിഫ്റ്റ് ചെയ്തു, അവള് ഓക്കെ ആയി, ഡോക്ടർമാർ ഓപ്പറേഷൻ ഒന്നും വേണ്ടെന്ന് പറഞ്ഞു. ഇറ്റ് has happened. കാരണം എനിക്കറിയാം എൻ്റെ പിതാവ് ഒരു സ്ഥലത്തുണ്ടെങ്കിൽ, എൻ്റെ ലോകത്തിലൊരു പിതാവ് ഉള്ളപ്പോൾ തന്നെ എനിക്ക് കോൺഫിഡൻസ് ആണെങ്കിൽ, സ്വർഗത്തിലെ പിതാവ് എൻ്റെ ജീവിതത്തിൽ ഉള്ളപ്പോൾ, സ്വർഗത്തിലെ പിതാവ് എൻ്റെ ഏറ്റവും അടുത്ത സുഹൃത്തായിരിക്കുമ്പോൾ, സ്വർഗത്തിലെ പിതാവ് എൻ്റെ സ്വന്തം സഹോദരനായിരിക്കുമ്പോൾ, I know for sure the devil cannot touch me, the devil cannot come near me, because my father is standing next to me. He is the Almighty God. He is the Prince of Peace, and governments will reign on his shoulders. Hallelujah. ನನಗೆ ಗೊತ್ತು, ಸಂಜೆ ಫೋನ್ ಮಾಡುವಾಗ ನನ್ನ ಮಿಸ್ಸಸ್ ಹೇಳಿದರು ಅವರು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದೆ ಎಂಬುದಾಗಿ. ಯಾಕಂದ್ರೆ ನನಗೆ ಗೊತ್ತಿದೆ, ನನ್ನ ತಂದೆ ಆಗಿರುವುದಾಗಿದ್ರೆ ಯಾವ ಸೈತಾನನನ್ನು ಮುಟ್ಟಲಿಕ್ಕೆ, ನನಗೆ ಹಾನಿ ಮಾಡಲಿಕ್ಕೆ, ಅಪಾಯವನ್ನು ತರಲಿಕ್ಕೆ ಸಾಧ್ಯವಿಲ್ಲ ಎಂಬುದು ನನಗೆ ಗೊತ್ತಿದೆ. എത്ര പേർക്ക് യേശുവിനെ വേണം? ಎಷ್ಟು ಜನರಿಗೆ ಯೇಸು ನಮಗೆ ಬೇಕೆಂಬುದಾಗಿ ಬಯಸುತ್ತೇನೆ. ഞാൻ പറഞ്ഞ റിലേഷൻഷിപ്പിനെ കുറിച്ചാണ്. ನಾನು ಸಂಬಂಧವನ್ನು ಕುರಿತು ನಾನು ಮಾತಾಡ್ತೀನಿ. എനിക്കറിയാം ദൈവമാണ് ആത്മാവിനാൽ നിറയ്ക്കുന്നത്. അതൊക്കെ ദൂരെയുള്ള സ്പിരിച്വൽ തിങ്സ്. ನಮಗೆ ಗೊತ್ತು ದೇವರು ಆತ್ಮವಾಗಿದ್ದಾನೆ, ദൂരದಲ್ಲಿದ್ದಾನೆ, ಆತ್ಮಿಕ ಕಾರ್ಯಗಳೆಲ್ಲ ನಮಗೆ ಗೊತ್ತು. പക്ഷെ 3.5 വർഷക്കാലം യേശു ഈ ലോകത്ത് വന്ന് ഞാൻ ദൂരെയുള്ള ദൈവമെന്നല്ല പഠിപ്പിച്ചത്. He said, ഞാൻ തന്നെ പിതാവ്, ഞാൻ തന്നെ സ്നേഹിതൻ, ഞാൻ തന്നെ നിങ്ങളുടെ സഹോദരൻ. ಆದರೆ 3.5 ವರ್ಷ ಕಾಲ ಯೇಸು ಈ ಭೂಮಿಯಲ್ಲಿ ಬಂದಿದ್ದಾಗ ದೂರದಲ್ಲಿರುವಂತ ದೇವರಾಗಿ ಅಲ್ಲ, ಆತನಿಗೆ ಹೇಳಿದ ನಾನು ನಿನ್ನ ತಂದೆಯಾಗಿದ್ದೀನಿ, ನಾನು ನಿನ್ನ ಸ್ನೇಹಿತನಾಗಿದ್ದೀನಿ, ನಾನು ನಿನ್ನ ಸಹೋದರನಾಗಿದ್ದೀನಿ ಎಂಬುದಾಗಿ ಆತನು ಹೇಳಿದ. ഈ യേശുവിനെ വേണമെന്നുള്ളവർ, ಈ ಯೇಸು ನನಗೆ ಬೇಕು ಎಂಬುದಾಗಿ ಬಯಸುವಂತವರು പെട്ടെന്ന് എഴുന്നേൽക്ക. ಎಷ್ಟು ಜನರಿಗೆ മുൻപിലേക്ക് ഓടി വരിക. നമ്മൾ ഒരുമിച്ച് ಬೇಗ ಮುಂದೆ ಓಡಿ ಬನ್ರಿ. ഓടി ഈ യേശുവിനെ എനിക്ക് വേണം. ಈ ಯೇಸು ನನಗೂ ಬೇಕು. ഈ യേശുവിനെ എനിക്ക് പിതാവായിട്ട് വേണം. ಈ ಯೇಸು ನನಗೆ ತಂದೆಯಾಗಿ ഈ യേശുവിനെ എനിക്ക് സ്നേഹിതനായിട്ട് വേണം. ಈ ಯೇಸು ನನ್ನ ಸ್ನೇಹಿತನಾಗಿ ನನಗೆ ഈ ಬೇಕು. യേശുവിനെ എനിക്ക് കൂട്ടുകാരനായിട്ട് വേണം. ಈ ಯೇಸು ನನಗೆ ಸ್ನೇಹಿತನಾಗಿ ഈ ನನಗೆ ಬೇಕು. യേശുവിനെ എനിക്ക് ബ്രദറായിട്ട് വേണം. ಈ ಯೇಸು ನನಗೆ ಸಹೋದರನಾಗಿ ನನಗೆ ಬೇಕು. Come running forward. ಓಡಿ ಬನ್ರಿ, ಮುಂದೆ ಓಡಿ ಬನ್ರಿ.